ಅಣ್ಣ GF ಹಳ ಕರೆ ಹೇಳು ಅಣ್ಣ, ದೇವ್ರ ಮೇಲೆ ಆಣಿ ಮಾಡಿ ಹೇಳ. ಯೂಸರ್ ನೇಮ್ ಏನಪ್ಪಾ ಅಂತಂದ್ರೆ ಟೈಮ್ ಪಾಸ್ ಸೊಸೈಟಿ ಅಂತ. ಈ ಅರ್ನಿಂಗ್ ಎಷ್ಟದ ನಿಂದ? ನಿಮಗ ಎಕ್ಸಾಮ್ದಾಗ ಕಮ್ಮಿ ಮಾರ್ಕ್ಸ್ ಸಿಕ್ಕಾಗ ಅಂಟಿ ನಿಮಗ್ ಬೆಲ್ಟ್ ಅಲ್ಲಿ ಹೊಡೆದಾರ ಚಪ್ಲಿಲೆ ಹೊಡೆದಾರ. ಅಣ್ಣ ನಿನ್ ಶೂ ಕಲೆಕ್ಷನ್ ಸಲಕ್ ಟೋಟಲ್ ಮನಿ ಎಷ್ಟು ಸ್ಪೆಂಡ್ ಮಾಡಿದಿ ಅಣ್ಣ? ಸೊ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಚಿನ್ ಕಡ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕಂದ್ರ ವಾಪಸ್ ಬಂದಿರಿ ನೋಡಕ, ವಿಡಿಯೋ ನೋಡಕ. ಸೊ ಯಾರ್ಯಾರು ವಿಡಿಯೋ ನೋಡಕ್ ಬಂದಿರಿ ಎಲ್ಲರಿಗೂ ಧನ್ಯವಾದಗಳು ಅಂಡ್ ವೆಲ್ಕಮ್ ಯು ಆಲ್. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡ್ರಿ, ಯಾಕಂದ್ರೆ ಈ ವಿಡಿಯೋದಾಗ ನಾ ಇದ್ದೀನಿ ಅವ್ರಾರ. ಸೊ ಅದಕ್ಕ ಲೈಕ್ ಶೇರ್ ಕಾಮೆಂಟ್ ಮಾಡ್ತಾ ಇರ್ರಿ. ಸೊ ಕಮಿಂಗ್ ಬ್ಯಾಕ್ ಟು ದ ಅಂದ್ರ ನಾವೇನ್ ಸೆಷನ್ ಇಟ್ಕೊಂಡಿದ್ವಿ, ಏನ್ ಕ್ವಶನ್ಸ್ ಕೇಳಿರಿ ನಮ್ಮ ಆಡಿಯನ್ಸ್, ನಾವು ಯೂಟ್ಯೂಬ್ ದಾಗ ಆನ್ಸರ್ ಮಾಡ್ತೀವಿ ಅಂತ ಅಂದಿವ್ರಿ. ಸೊ ಈಗ ಯೂಟ್ಯೂಬ್ ದಾಗ ಆನ್ಸರ್ ಮಾಡ್ತೀವಿ. ಸೊ ಮೊದಲನೇ ಪ್ರಶ್ನೆ ಯಾರು ಕೇಳಾರಪ್ಪ ಅಂತಂದ್ರ ಸಂಗೀತ ಗುಂಡ್ಗುರ್ತಿ ಅನ್ನೋರು ಕೇಳಾರ. ಏನ್ ಕೇಳಾರ ಅಂದ್ರ ಫ್ಯೂ ಲೈನ್ಸ್ ಅಬೌಟ್ ಯುವರ್ ಮದರ್ ಅತ್ರಿ. ಸೊ ಏನ್ ಹೇಳ್ಬೇಕು ನಮ್ಮ ಮಮ್ಮಿ ಬಗ್ಗೆ, ನಾ ಏನ್ ಹೇಳಲ್ರಿ, ನಿಮ್ಗೆ ಗೊತ್ತೇ ಅದ. ಸೊ ನಾ ಏನ್ ಮಾಡಿದ್ರು ನಂಗೆ ಭಾಳ ಸಪೋರ್ಟ್ ಮಾಡ್ತಾರ್ರಿ. ಒಳ್ಳೇದಾಗ್ಲಿ ಅಂದ್ರೆ ಬರೀ ಒಳ್ಳೇದಷ್ಟೇ, ಕೆಟ್ಟದಿಲ್ಲ. ಸೊ ನಾ ಕರೆಕ್ಟ್ ಮಾಡ್ಲತ್ತೀನಲ್ಲ, ಮೊದಲು ವಿಚಾರ ಮಾಡ್ತಾರ ಅವರು. ನಮಗ ಲೈಕ್ ಎಲ್ಲಾ ವೇದಾಗ ಸಪೋರ್ಟ್ ಮಾಡ್ತಾರ್ರಿ. ಸೊ ಥ್ಯಾಂಕ್ ಯು. ಸ್ಕ್ರಿಪ್ಟೆಡ್ ಇದಿಲ್ರಿ. ಎರಡನೇ ಪ್ರಶ್ನೆ ಯಾರು ಕೇಳಾರಪ್ಪ ಅಂತಂದ್ರ ಸ್ಫೂರ್ತಿ ಮಠಪತಿ ಅವ್ರು ಕೇಳಾರಿ. ಏನ್ ಕೇಳಾರ ಅಂದ್ರ ಅಂಟಿಗ ಕ್ವಶನ್ ಇದು, ಸಚಿನ್ ಅಣ್ಣ ಸಣ್ಣವ್ ಇದ್ದಾಗ ಹೆಂಗ್ ಇದ್ದ, ಒಂದ್ ಮೆಮೊರಿ ಭಾಳ ಫನ್ ಇದ್ದಿದ್ ಹೇಳ್ರಿ, ಫೋಟೋ ಜೊತೆ ಹೇಳ್ರಿ ಅಂತ ಹೇಳಾರ. ಏನ್ ಹೇಳ್ತೀರಿ? ಹೇಳ್ತೀನಿ. ಯಾಕಂದ್ರ ಸಚಿನ್ ಭಾಳ ಕಿಡಿಗಡಿದ್ದರಿ. ಕಿಡಿಗಡಿದಂದ್ರ ನಾಟಿ ಸಾರಿ. ಅದ್ರಾಗ ಏನಂದ್ರ ಹುಡುಗಿ ಡ್ರೆಸ್ ಹಾಕಿದ್ರಿ ಏನ್ ಸೂಪರ್ ಕಾಣ್ತಿದ್ದಾರಿ ಅಂದ್ರ ಹುಡುಗಿಯರಲ್ಲ ಬ್ಯಾಡೆ ಅದು ಅಷ್ಟು ಮಸ್ತ್ ಕಾಣ್ತಿದ್ದಾರಿ ನೋಡ್ರಿ. ಹಾಗಾಗಿ ನಾವು ನೀವು ಹುಡುಗಿಯರ ಒಂದು ಡ್ರೆಸ್ ನಾನೇ ಖುದ್ದು ಹೊಲ್ದು ಅದು ಹಾಕಿದ ಡ್ರೆಸ್ ಅದ. ಅದು ಡ್ರೆಸ್ ನನ್ ಡ್ರೆಸ್ ಇಂದ ಅವನಿಗೆ ಸ್ಟಿಚ್ ಮಾಡಿ ಹಾಕಿನಿ, ಅದು ಫೋಟೋ ನೋಡ್ರಿ ನೀವು. ಸೊ ಗೈಸ್, ಬೇಸಿಕಲಿ ನಾ ಸಣ್ಣ ಇದ್ದಾಗ ಬಾಳ ಚಾವಿದ್ದರಿ. ಬಾಜು ಮನಿದವ್ರ ಸೈಕಲ್ ಮುರ್ದೆ, ಅವ್ರದ್ದು ಕಂಪೌಂಡ್ ಹೆಗರದೆ, ಅದು ಮಾಡದೆ ಇದು ಮಾಡದೆ ಬಾಳ ಮಾಡ್ತಿದ್ದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಾಳ ಚಾವಿದ್ದರಿ. ಈಗೂ ಚಾವಿದ್ದೀನಿ. ಇಲ್ಲ ಈಗ ಚಾವು ಇಲ್ರಿ, ಈ ಭಾಳ ಸೈಲೆಂಟ್ ಆಗಿದ್ರೆ. ಯಾಕಂದ್ರೆ ನಾ ಸೌಂಡ್ ಮಾಡಿದ್ರೆ ಆಗಲ್ಲ ಅವನಿಗೆ. ಅಂದ್ರೆ ಎಷ್ಟು ಚಾವು ಮೆಳಗೆ ಹಾರದು ಏನ್ ಚಾವು ಅವ್ನು ಹೇಳ್ಕೊತೋದ್ರ ಒಂದು ಲೀಸ್ಟೇ ಅದಾರಿ ಒಂದು. ಹೌದ್ರಿ, ಚಾವ್ ಇರ್ಬೇಕ್ರಿ ಜೀವನದಾಗ. ಚಾವ್ ಇದ್ದವನೇ ಮನುಷ್ಯ ಉದ್ದಾರ ಆಗ್ತಾನ. ಸೊ ಈ ಕ್ವಶನ್ ಕಿದ ಆನ್ಸರ್ ಐತ್ರಿ. ಥ್ಯಾಂಕ್ ಯು ಸ್ಫೂರ್ತಿ ಅವ್ರಿ, ಥ್ಯಾಂಕ್ ಯು. ಸೊ ಮೂರನೇ ಪ್ರಶ್ನೆ ಯಾರು ಕೇಳಾರಪ್ಪ ಅಂತಂದ್ರ ಇನ್ಫೋ ಬೈ ಕನ್ನಡಿಗ ಅಂತ್ರಿ. ನಮ್ಮ ಕಲಬುರ್ಗಿಯ ಮೊದಲನೇ ಯೂಟ್ಯೂಬರ್ ಅಂತ ಅನ್ಬೋದ್ರಿ. ಅವ್ರ ಹೆಸರು ಅಂಬರೀಶ್ ಮರಾಠ ಅಂತಂದು. ಅವ್ರ ಕ್ವಶನ್ ಏನಪ್ಪಾ ಅಂತಂದ್ರ ಸಚಿನ್ ಕ್ರಿಯೇಟರ್ ಆಗ್ಲಕ್ ನಿಮ್ ಇನ್ಸ್ಪಿರೇಷನ್ ಯಾರು? ಅಮ್ಮ ನಮಸ್ಕಾರ ರೀ ನಿಮ್ಗೆ. ನಮಸ್ಕಾರ ರೀ ಅಂಬರೀಶ್ ಅವ್ರೆ. ಸೊ ಬೇಸಿಕಲಿ ನೋಡ್ರಿ, ಕ್ರಿಯೇಟರ್ ಆಗ್ಲಕ್ಕ ನಂಗೆ ಇನ್ಸ್ಪಿರೇಷನ್ ಅಂದ್ರೆ ಏನಂತಂದ್ರ ಹಿಂಗ್ ಆಗ್ಬೇಕಪ್ಪ ಅಂತ ಯಾರಿಗೂ ಅನ್ಕೊಂಡಿಲ್ರಿ. ನಾ ನಂದ್ ಏನದ ನಾ ಮಾಡ್ಕೊತ ಹೋಗಿನಿ. ಅದು ವೈರಲ್ ಆಗೋದು ಬಿಟ್ಟಿದ್ದು ಎಲ್ಲ ನಿಮ್ಮ ಆಶೀರ್ವಾದ ರೀ. ಸೊ ಇನ್ಸ್ಪಿರೇಷನ್ ಅಂತ ಅನ್ಬೋದು. ಅಂದ್ರ ಹೆಂಗಪ್ಪ ಅಂತಂದ್ರ ಇವ್ರಪ್ಲೆ ಆಗ್ಬೇಕಪ್ಪ ಅಂತಿತ್ತು. ಅಂದ್ರ ನಮ್ಮ ಕಲಬುರ್ಗಿಯ ಕಾರ್ತಿಕ್ ಪತ್ತರಾಣ ಅಂತ ಗೊತ್ತಿರ್ತಾರೆ ನಿಮ್ಗ. ನಾ ಅವ್ರದ್ದು ಫಸ್ಟ್ ಶೋ ಹೋಗಿದ್ದಾರೆ. ಅವಾಗ ನಂಗೆ ಅನ್ಸುತ್ತೆ ಭೈ ನಾ ಇದು ಮಾಡ್ಬೋದು, ಈ ಟೈಪ್ ಮಾಡ್ಬೋದು ಅಂತ ಗೊತ್ತಾಗಿತ್ತು. ಸೊ ಇನ್ಸ್ಪಿರೇಷನ್ ಅಂತ ಅನ್ಬೋದ್ರಿ, ಲೈಕ್ ಅವ್ರು ನೋಡ್ ಕಲ್ತಿದ್ದು ಅಂತ ಅನ್ಬೋದು. ಸೊ ಈ ಕ್ವಶನ್ ಈಗ ಆನ್ಸರ್ ಐತ್ರಿ. ಸೊ ನಾಲ್ಕನೇ ಪ್ರಶ್ನೆ ಯಾರು ಕೇಳಾರಪ್ಪ ಅಂತಂದ್ರ ತರುಣ್ ತಿಬಶೆಟ್ಟಿ ಅಂತ್ರಿ. ಸೊ ಅವ್ರ ಕ್ವಶನ್ ಏನಪ್ಪಾ ಅಂದ್ರ ನಮ್ಮ ಮಮ್ಮಿಗದ, ಅಂಟಿ ಅಣ್ಣಾಗ ಒಂದ್ ಹುಡುಗಿ ಹುಡುಕ್ರಿ ಅತ್ತ. ಮಮ್ಮಿ ಏನಂತಾರಪ್ಪ ಇದ್ರ ರಿಯಾಕ್ಷನ್ ಹೇಳ್ರಿ. ಹುಡ್ಕಂಬ್ರಿ, ಇನ್ನ ಸೆಟ್ಲ್ ಆಗ್ಬೇಕಲ್ಲ. ಸೆಟ್ಲ್ ಆಗ್ಲಾರ್ದೆ ಯಾವ ಹುಡುಗಿನೂ ಬರಲ್ಲ ರೀ. ಜೀವನದಾಗ ಸೆಟ್ಲ್ ಆದ್ರೇನೆ ಹುಡುಗಿ ಬರ್ತಾಳ. ಮೋಟಿವೇಶನ್ ಹೇಳ್ತಾರಪ್ಪ ನಮ್ಮ ಮಮ್ಮಿ. ಇಲ್ಲ, ಹುಡುಗಿ ಬರ್ಬೇಕಾದ್ರ ನೀವು ದುಡ್ಡು ಇರ್ಲಿಲ್ಲ ಅಂದ್ರ ಯಾವ ಹುಡುಗಿನೂ ಬರಲ್ಲ. ಹುಡುಗಿಯಲ್ಲ ಯಾರನ್ನೇ ಬರಲ್ರಿ. ಅದು ಅರ್ಥ ಮಾಡ್ಕೋಬೇಕು. ನಮ್ಮ ಮಮ್ಮಿ ಏನ್ ಹೇಳ್ತಾರಪ್ಪ ಅಂದ್ರ ನಿಮ್ ಮೇಲೆ ನೀವು ಡಿಪೆಂಡೆಂಟ್ ಆಗ್ರಿ. ಅಂದ್ರ ನೋಡ್ರಿ, ಎಲ್ಲಾ ರೊಕ್ಕನೇ ಅಲ್ಲ, ಬಟ್ ರೊಕ್ಕ ಇಲ್ಲದೆ ಏನು ಇಲ್ಲ. ಸೊ ಇದೈತ್ರಿ ಆನ್ಸರ್ ಐತಿ. ಸೊ ಮುಂದಿನ ಪ್ರಶ್ನೆ ಯಾರು ಕೇಳಾರಪ್ಪ ಅಂತಂದ್ರ ಶೀಲವಂತ ಶಶಿ ಅಂತ್ರಿ. ಮಸ್ತ್ ಹೆಸರದ ಬೈ ನಿಂದು. ಅವ್ನ ಕ್ವಶನ್ ಏನಪ್ಪಾ ಅಂತಂದ್ರ ಅಣ್ಣ ನಿನ್ ಶೂ ಕಲೆಕ್ಷನ್ ಸಲಕ್ ಟೋಟಲ್ ಮನಿ ಎಷ್ಟು ಸ್ಪೆಂಡ್ ಮಾಡಿದಿ ಅಣ್ಣ, ಕರೆಕ್ಟ್ ಆಗಿ ಹೇಳು. ಬೈ ರೊಕ್ಕ ಗೊತ್ತಿಲ್ಲ ಬೈ ನಂಗೆ, ಅಂದ್ರ ಕರೆಕ್ಟ್ ಗೊತ್ತಿಲ್ಲ, ಬಟ್ ಚಲೋ ಅವ ಬೈ. ಅಂದ್ರ ಕಲೆಕ್ಷನ್ ನೋಡಿದ್ರ ಚಲೋ ಅವ. ಆ ಹೆಸರು ರೊಕ್ಕ ಹೇಳಲ್ ಬೈ. ರೊಕ್ಕ ಹಿಂಗ್ ಕ್ಯಾಲ್ಕುಲೇಟ್ ಮಾಡಿಲ್ಲ, ಬಟ್ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರ ಒಂದ್ ಐಫೋನ್ ಅವರೇ ಬರ್ತದ ಬೈ. ಇಷ್ಟೇ. ಇದು ಕ್ವಶನ್ ಗೀಚ್ ಅದ ರೀ. ಯಾರು ಕೇಳಾರಪ್ಪ ಅಂದ್ರ ಇವ್ರು ಬೆಸ್ಟ್ ಫ್ರೆಂಡ್ ಅಂದ್ರ ಕ್ಲಾಸ್ಮೇಟ್ಸ್ ಇದ್ದಾರಿ ಇಬ್ರು. ಸೊ ಕ್ವಶನ್ ಅವ್ರ ಹೆಸರು ಏನಪ್ಪಾ ಅಂತಂದ್ರ ರೇಖಾ ಪಾಟೀಲ್. ಅಂದ್ರ ನಮ್ಮ ಅಂಟಿ ರೀ, ಅಂದ್ರೆ ಇವ್ರ ಫ್ರೆಂಡ್. ಸೊ ಅವ್ರ ಕ್ವಶನ್ ಏನಪ್ಪಾ ಅಂತಂದ್ರ ಅಂಟಿ ನಿಮ್ ಕ್ಲೋಸ್ ಫ್ರೆಂಡ್ ಯಾರು, ಮತ್ ಅವ್ರ ಜೊತೆ ಬರೀ ಜಗಳ ಆಡ್ತಿರಲ್ಲ ಯಾಕೆ ಅಂತ. ಇದು ವಿಷಯ ನಂಗೆ ಗೊತ್ತಿದಿಲ್ರಿ, ಬಟ್ ಕೇಳಾರ ಹೇಳ್ತಾರಿ. ಜಗಳ ಯಾರ ಸಂಗಟ ಆಡ್ತಾರ್ರಿ?
ಯಾರಿಗೆ ಬಹಳ ಆತ್ಮೀಯರು ಇರ್ತಾರಲ್ಲ ಅವ್ರ ಸಂಗಡ ಜಗಳ ಆಡ್ತಾರ. ಬಟ್ ಈಕೆ ಏನದಳ ನನ್ ಫಸ್ಟ್ ಫ್ರೆಂಡ್ ಲಾಸ್ಟ್ ಫ್ರೆಂಡ್. ಸೊ 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 ಅದಕ್ಕೆ ನಾನು ನನ್ನ ಗರ್ಲ್ ಫ್ರೆಂಡ್ ಜೊತೆ ಭಾಳ ಜಗಳ ಆಡ್ತೀನಿ. ಬಟ್ ಈಕಿ ನಂದು ಸ್ಕರ್ಟ್ ಲಿಂದ ಫ್ರೆಂಡ್ ಅಳ ರೀ. ಸ್ಕರ್ಟ್ ಇಂದ ಫ್ರೆಂಡ್. ನಾನು ಈಕೆ ಹೈಸ್ಕೂಲ್ ಇಂದ ಫ್ರೆಂಡ್. ಓಕೆ, ಮುಂದ ಏನಿಲ್ಲ ಅಂದ್ರೆ ನಂದು ಆಕಿಂದು 30 years ಲಿಂದ ಫ್ರೆಂಡ್ಶಿಪ್ ಅದ. ಫೋಟೋ ಹಾಕಿರ್ತೀನಿ ಕಂಟಿನ್ಯೂ ಆಗ್ತದ್ರಿ. ಜಗಳ ಆಡ್ತೀವಿ, ಜಗಳ ಇದ್ರೇನೆ ಮಜಾ ಇರ್ತದ, ಜಗಳ ಇರ್ಲಿಲ್ಲ ಅಂದ್ರೆ ಮಜಾನೇ ಇರಲ್ಲ. ಇದೈತ್ರಿ ಆನ್ಸರ್. ಬೈ ಇಲ್ಲೊಬ್ಬ ಕ್ವಶನ್ ಕೇಳನ್ರಿ. ಅವಂದು ಕ್ವಶನ್ ಲೈಕ್ ಅವಂದು ಯೂಸರ್ ನೇಮ್ ಏನಪ್ಪಾ ಅಂತಂದ್ರೆ ಟೈಮ್ ಪಾಸ್ ಸೊಸೈಟಿ ಅಂತ. ಅಂದ್ರೆ ಅವ ತಿಳ್ಕೊಂಡನ್ರಿ ಫುಲ್ ಸೊಸೈಟಿ ಹೆಂಗದಪ್ಪ ಅಂತ ತಿಳ್ಕೊಂಡನವ. ಸೊ ಅವ್ನ ಕ್ವಶನ್ ನನಗ್ರಿ ಏನಪ್ಪಾ ಅಂದ್ರ, ಅಣ್ಣ ಫೇಮಸ್ ಆದ್ಮೇಲೆ ಏನೇನ್ ಲೈಫ್ ಸ್ಟೈಲ್ ಒಳಗ ಡಿಫ್ರೆನ್ಸ್ ಬಂದದ ಬೈ? ನನ್ನ ಪ್ರಕಾರ ನಾ ಅನ್ಕೋಲ್ಕಿ ನಾ ಫೇಮಸ್ ಆಗೇನಿ, ಇನ್ನ ಭಾಳ ಕೆಲಸ ಮಾಡ್ಬೇಕು ಬೈ. ಎಲ್ಲಿ ಹೋದ್ರು ಗುರುತು ಹಿಡಿತಾರ, ಅದೊಂದು ಖುಷಿ ಅದ. ಬಟ್ ನನ್ಗೆ ಅನ್ಸಿಲ್ ಬೈ ನಾ ಇನ್ನ ಫೇಮಸ್ ಆಗಿನಂತ. ಇನ್ನ ಭಾಳ ಕೆಲಸ ಮಾಡ್ಬೇಕು ಬೈ, ಅದ್ರ ಮೇಲೆ ಎಫರ್ಟ್ಸ್ ಹಾಕ್ಬೇಕು. ಸೊ ಲೈಫ್ ಸ್ಟೈಲ್ ಏನ್ ಡಿಫ್ರೆನ್ಸ್ ಆಗ್ಯದ ಅಂತಂದ್ರೆ ಬೈ 1 ತಾಸ್ದಾಗ ಆಗ್ಯದ ಕೆಲಸ 10 ನಿಮಿಷದಾಗ ಆಗ್ತದ ಬೈ. ಯಾಕಂತಂದ್ರೆ ಎಲ್ಲಿ ಹೋದ್ರು ಗುರುತು ಹಿಡಿದು ಪಟಕ್ನೆ ಕೆಲಸ ಮಾಡಿಸ್ತಾರ. ಸೊ ಅದೊಂದು ಖುಷಿ. ಒಂದೇನಪ್ಪಾ ಅಂತಂದ್ರ ಬೈ ನಮಗೂ ಒಂದು ಖಾಯಸ್ ಇರ್ತವ ಬೈ, ಸಣ್ಣ ಸಣ್ಣ ಖಾಯಸ್ ಇರ್ತಾವ. ಸೊ ಅವು ಫುಲ್ಫಿಲ್ ಅಲ್ಲತ್ತವ ಬೈ. ಮತ್ತೇನಪ್ಪಾ ಅಂತಂದ್ರ ನಮ್ಮ ಪೇರೆಂಟ್ಸಿಗೆ ಏರೋಪ್ಲೇನ್ದಾಗ ಕರ್ಕೊಂಡು ಹೋಗ್ಬೇಕ ಅಂತ ಇತ್ತು ಬೈ ನಂಗೆ. ಅದೊಂದು ಮಾಡೀನಿ ಬೈ. ಏನೇನೋ ಮಾಡತ್ತೀನಿ ಬೈ. ಸ್ವಲ್ಪ ಡಿಫ್ರೆನ್ಸ್, ಚಲೋ ಡಿಫ್ರೆನ್ಸ್ ಅದ. ಅಂದ್ರ ಇದ್ರಲ್ಲೇ ನಮ್ಮ ಮನ್ಯಾಗನು ಖುಷಾರ, ನಮ್ಮ ಮನ್ಯಾಗಿನವ್ರೇ ಖುಷಾರ. ಮೇನ್ ಅವ್ರು ಖುಷಿದ್ರೆ ಸಾಕು. ಸೊ ಚಲೋ ಡಿಫ್ರೆನ್ಸ್ ಆಗ್ಯದ ಬೈ. ಅದು ನೀವು ನೋಡತ್ತೀರ ಅನ್ಸ್ತದ, ನಿಮಗೂ ಗೊತ್ತದ ಅನಿಸ್ತದ. ಇಷ್ಟೇ ಬೈ. ಯಾಕಂದ್ರ ಗೊತ್ತ್ರಿ, ನನ್ನ ಲೈಫ್ನಾಗ ನನ್ನ ಮದ್ವಿ ಒಳಗೆ ನಾನು 2000 ಸ್ಯಾರಿ ಉಟ್ಕೊಂಡಿದ್ದೆ. ಬಟ್ ಇವ ನನ್ ಮಗ ಈಗ 22 years. ಅವಾಗೆ ನನಗ 12,000 ಸಾರಿ ಇಸ್ಕೊಟ್ಟನ. ಬಟ್ ಅದ್ ಇನ್ನಾನು ನಾವ್ ವೇರ್ ಮಾಡಿಲ್ಲ. ಯಾಕಂದ್ರ ಅದಕ್ಕೊಂದ್ ರೂಲ್ಸ್ ಇಟ್ಟಿನಿ. ನಾನು ಇಲ್ಲೇ ವೇರ್ ಮಾಡ್ಬೇಕು, ಇದೇ ಟೆಂಪಲ್ಗೆ ಹೋಗ್ಬೇಕು, ಇದೇ ಟೆಂಪಲ್ಗೆ ಉಟ್ಕೊಂಡ್ ಹೋಗ್ಬೇಕು ಅನ್ನೋದೊಂದ್ ಕಾಯಿಸ್ ಇಟ್ಟಿನಿ. ಅದ್ರದೊಂದ್ ಸ್ಪೆಷಲ್ ವಿಡಿಯೋ ಬರ್ತದ, ವೇಟ್ ಮಾಡ್ತಾರೆ. ಸೊ ನಾನು ಏನ್ ಸಣ್ಣ ಕಾಯಿಸಿದ್ವಲ್ರಿ. ಸೊ ನಾ ಸ್ಲೋಲಿ ಏನು ಒಂದೊಂದ್ ಮಾಡತ್ತೇನ್ರಿ. ಸೊ ನಿಮ್ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಲಿ. ಪ್ರತಿ ವಿಡಿಯೋಗೆ ಲೈಕ್ ಕಾಮೆಂಟ್ ಮಾಡ್ರಿ. ನಿಮಗೂ ಎಂಟರ್ಟೈನ್ ಮಾಡಕ್ 100% ಕೊಡ್ತೀನಿ ನಾ. ದಟ್ಸ್ ಇಟ್. ಸೊ ಮುಂದಿನ ಪ್ರಶ್ನೆ ನಮ್ಮ ವಲ್ಲಭ್ ಅವ್ರು ಕೇಳ್ಯಾರ್ರಿ. ವಲ್ಲಭ್ 05 ಅಂತಂದು. ಸೊ ಅವ್ರ ಮಿನಿ ಬ್ಲಾಗ್ಸ್ನ ಹೆಂಗ್ ಮಾಡ್ತೀನಿ ಹಂಗೆ ಮಾಡ್ತಿದ್ದ, ಈಗೂ ಮಾಡ್ತಾನ ಅನ್ಕೋತೀನ್ರಿ. ಸೊ ಅವ್ನ ಕ್ವಶನ್ ಏನಪ್ಪಾ ಅಂದ್ರೆ ನಮ್ಮ ಮಮ್ಮಿಗೆ, ಆಂಟಿ ಅಣ್ಣ ಈಗ ಇಷ್ಟು ಫೇಮಸ್ ಆಗ್ಯಾನ್ರಿ, ಅದಕ್ಕೆ ನಿಮಗೇನ್ ಅನ್ನಿಸ್ತದ್ರಿ? ನನಗ್ ಬಹಳ ಖುಷಿ ಆಗ್ತದ್ರಿ. ಯಾಕಂದ್ರ ನಾ ಬ್ಯಾರೆ ಊರಾಗಿದ್ದು ಇಲ್ಲಿ ಬಂದು ಜೀವನ ಮಾಡಾಕತ್ತೀವಿ ಅಂದ್ಮೇಲ ಇಲ್ಲಿ ಎಲ್ಲರೂ ಶಾಂತನ್ ಮಗ ಸಚಿನ್ ಕಡ್ಲಿ ಅನ್ನಂಗಿಲ್ಲ ರೀ. ಈಗ ಸಚಿನ್ ಅವ್ರ ಮಮ್ಮಿ ಶಾಂತ ಅಂತಾರ. ನನಗ ಅದು ಬಹಳ ಹೆಮ್ಮೆ ಆಗ್ತದ. ಅದಕ್ಕೆ ಬಹಳ ಖುಷಿ ಆಗ್ತದ ನನಗ. ಬೈ ನನಗೂ ಒಂದ್ ಖುಷಿ ಮಾತು ಏನಂದ್ರಿ, ಈಗ ಎಲ್ಲೋದ್ ಈಗ ನಾ ಒಂದೊಂದ್ ಕಡೆ ನಮ್ಮ ಮಮ್ಮಿ ಒಬ್ಬರೇ ಹೋಗಿರ್ತಾರ. ಅಲ್ಲಿ ಇಲ್ಲಿ ಹೋದಾಗ ಮಮ್ಮಿ ಗುರ್ತು ಹಿಡಿದು ಮಾತಾಡಿಸ್ತಾರ್ರಿ, ನೋಡ್ತಾರ, ಹಿಂಗ ಏನಂತ ಐ ಕಾಂಟ್ಯಾಕ್ಟ್ ಆಗ್ತಾರಿ. ಸೊ ಅವರಿಗೂ ನೋಡಿ ಮಾತಾಡಿಸ್ತಾರೆ, ಅವರಿಗೂ ಖುಷಿ ಆಗ್ತದೆ, ನಂಗೂ ಖುಷಿ ಆಗ್ತಾರೆ. ಸೊ ದಟ್ಸ್ ಇಟ್. ಸೊ ಬೈ ಇಲ್ಲೊಂದು ಕ್ವಶನ್ ಬಂದದ್ರಿ. ಏನಪ್ಪಾ ಅಂತಂದ್ರ ಯಾರು ಕೇಳಾರಪ್ಪ ಅಂದ್ರ ಅನೂಪ್ ಬಿರಾದರ್ 89 ರೀ ID. ಸೊ ಅವ್ರ ಕ್ವಶನ್ ಏನಪ್ಪಾ ಅಂತಂದ್ರ, ಪ್ರಭು ಅಣ್ಣಾಗ ನೀವು ಯಾವಾಗ ಫಸ್ಟ್ ಮೀಟ್ ಮಾಡಿರಿ? ಮತ್ ಪ್ರಭು ಅಣ್ಣ ನನಗ್ ಖುನಾ ಸಚಿನ್ ಅಣ್ಣ. ಸೊ ಪ್ರಭು ಬೈ ಆಕ್ಚುಲಿ ನಾ PUC ಸೆಕೆಂಡ್ ಇಯರ್ ಇದ್ದಾಗ ಪ್ರಭು ಬೈ ನಾ ಒಂದೇ ವ್ಯಾನ್ದಾಗ ಬರ್ತಿದ್ವಿ ರೀ. ಅವಾಗ ಪ್ರಭು ಯಾರಂತ ಗೊತ್ತಿಲ್ಲ, ನಾ ಫೋಟೋ ಹಾಕಿರ್ತೀನಿ ನೋಡ್ರಿ. ಸೊ ಅವಾಗ ಅವ ಬರ್ತಿದ್ವಿ, ಜಾಸ್ತಿ ಕಾಂಟ್ಯಾಕ್ಟ್ ಇದ್ದಿದ್ದಿಲ್ಲ. ಬಟ್ ಸ್ವಲ್ಪ ದಿನ ಆದಗಳೇ ನಮ್ಮ ಮನೆ ಅವ್ನ ಮನೆ ಸಮೀಪ ಇದ್ದಾಗ ಅವ ಹೀಗೆ ಭೇಟಿ ಆಗ್ತಿದೀವ್ರಿ. ಅದು ಭೇಟಿ ಹಾಕೋತ್ ಏನಾಗ್ಯದ್ರಿ, ದಿನ ಭೇಟಿ ಆಗ್ತಿವ್ರಿ. ಒಂದಿನ ಭೇಟಿ ಆಗ್ಲಿಲ್ಲ ಅಂದ್ರೆ ಅವನಿಗೂ ನಿಧಿ ಬರಲ್ರಿ, ನಮಗೂ ನಿಧಿ ಬರಲ್ರಿ. ಅಟ್ ಹಿಂಗ ಭೇಟಿ ಆಗೋದೊಂದು ಕಾನ್ಸೆಪ್ಟ್ ಹುಟ್ಟದ್ರಿ. ಸೊ ಹಿ ಈಸ್ ದ ಓನ್ಲಿ ಫ್ರೆಂಡ್. ಅಂದ್ರೆ ನಾ ಇದೇನು ಇನ್ಸ್ಟಾಗ್ರಾಮ್ ಚಾಲು ಮಾಡ್ಲಾರ್ದಕ್ಕಿಂತ ಮೊದಲ 0 ಇದ್ದಾಗಿಂದ ನನ್ನ ಜೊತೆ ಇಲ್ಲಿವರೆಗೂ ದಿನ ಸಿಗ್ತಾ ಇರ್ತಾನ್ರಿ. ಅದೇ ಅಷ್ಟೇ ರೀ, ಅಷ್ಟೇ. ಅದು ಹೇಳಕ್ ಹೋದ್ರೆ ಜಾಸ್ತಿ ಅದ. ಬಟ್ ಒಂದ್ ಸರ್ತಿ ನಾ ಸ್ಟೋರಿ ಹಾಕಿದ್ದೆ. ಬೈ ಥ್ಯಾಂಕ್ಸ್ ರೀ ಪ್ರಭು, ಇಲ್ಲಿ ತಕ್ಕ ನನ್ನ ಜೊತೆ ಇದ್ದೀರಿ, ಮುನ್ನೂ ಇರ್ತೀರಂತ ಅನ್ಕೋತೀನಿ, ಇರ್ತೀರ ನಂಗೆ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಒಳ್ಳೆ ಫ್ರೆಂಡ್ ರೀ ಅವ. ಅವನ ಜೊತೆ ಮಾತಾಡ್ಕೋತ ರಾತ್ರಿ 11 ತನಕ ಕುಂತ್ರು ನಾ ಏನು ಅನ್ನಲ್ಲ. ಯಾಕಂದ್ರ ಜವಾಬ್ದಾರಿ ಅನ್ನೋದು ಬಂದ್ರೆ ಹುಡುಗರಿಗೆಲ್ಲಾ ತಾನೇ ಅರ್ಥ ಆಗ್ತದ. ಬಟ್ ಅವ ಭಾರಿ ಒಳ್ಳೆ ಹುಡುಗ ರೀ. ಅವನ ಬಗ್ಗೆ ನಾ ಹೇಳಕ್ ಏನೂ ಇಲ್ಲ. ಭಾರಿ ಒಳ್ಳೆ ಹುಡುಗ ಅವ. ಅದು ಹೆಂಗಾಗ್ಯದ್ರ ಅಂದ್ರ ದಿನ ಪಾಪ ಅವ್ನ್ ವರ್ಕ್ದಾಗ ಇರ್ತಾನ್ರಿ. ಅವ ಎಲ್ಲಾ ಮುಗಿಸ್ಕೊಂಡ್ ರಾತ್ರಿ ನಾವು 9:00 ಸಿಗ್ತೀವ್ರಿ, 9:10. 11 ತಕ ಹೊರಗೆ ಇರ್ತೀವಿ. ಹೊರಗೆ ಅಂದ್ರೆ ಮನೆ ತಳಗೆ ನಿಂತಿರ್ತೀವ್ರಿ, ಸುಮ್ ಮಾತಾಡ್ಕೋತ ಅದು ರೀ ಇದು ರೀ, ಈಗೇನ್ ಟ್ರೆಂಡಿಂಗ್ ಟಾಪಿಕ್ಸ್ ನಲ್ದಿರ್ತಾವ. ಸೊ ದಿನ ಸಿಗ್ತೀವ್ರಿ, ಅದೊಂದು ಖುಷಿ ಪ್ರಭು ಭೈ. ಸೊ ಥ್ಯಾಂಕ್ ಯು ಪ್ರಭು ಭೈ. ನೆಕ್ಸ್ಟ್ ಕ್ವಶನ್ ಯಾರು ಕೇಳಾರಪ್ಪ ಅಂದ್ರ ನಮ್ದು ಒಬ್ಬ ಒಳ್ಳೆ ಸಪೋರ್ಟರ್ ಅನ್ಕೋಬೋದ್ರಿ, ಪಾರ್ಥ ದೀಕ್ಷಿತ್ ಅವರು.
ನಮ್ಮ ತಂಗಿ ಅನ್ಬೋದು. ಯಾಕಂದ್ರೆ ಪ್ರತಿ ವಿಡಿಯೋದಾಗ ಕಮೆಂಟ್ ಲೈಕ್ ಎಲ್ಲ ಮಾಡ್ತಿರ್ತಾರೆ. ನನ್ನ ಪೇಜ್ ಒಳಗೆ ಜಾಸ್ತಿ ಕಾಣ್ತಾ ಇರ್ತಾರ ಕಮೆಂಟ್ ಸೆಕ್ಷನ್ ಒಳಗೆ, ಅಲ್ಲಿ ಇಲ್ಲಿ ನಮಗೆ ಗೊತ್ತಾರ ಯಾರು ಜಾಸ್ತಿ ಕಮೆಂಟ್ ಹೊಡಿತಾರ. ಸೊ ಅವ್ರ ಕ್ವಶನ್ ಏನಪ್ಪಾ ಅಂದ್ರ, ನಮ್ಮ ಮಮ್ಮಿಗೆ, ಆಂಟಿ ಅಣ್ಣ ನಿಮಗ್ ನಾ ಇನ್ಸ್ಟಾನಾಗ ರೀಲ್ಸ್ ಮಾಡ್ತೀನಿ ಅಂದಾಗ ನಿಮ್ದು ರಿಯಾಕ್ಷನ್ ಏನಿತ್ರಿ, ಅಂದಿರೇನ್ ಬೇಡ? ರಿಯಾಕ್ಷನ್ ಸ್ಟಾರ್ಟಿಂಗ್ ಎಲ್ಲರಿಗೂ ಅದು ಏನ್ ಮಾಡ್ತಿ ಅದ್ರ ಬಗ್ಗೆ ಅಂತೂ ನನಗೆ ಟೋಟಲಿ ಐಡಿಯಾ ಇರ್ಲಿಲ್ಲ. ಏನೋ ಮಾಡಾಕತ್ತಾನಲ್ಲ, ಮಾಡ್ಲಿ ಬಿಡು ನೋಡೋಣ ಅಂತ ನಾನು ಸುಮ್ಮನೆ ಅದೇ. ಬರ್ತಾ ಬರ್ತಾ ನೋಡ್ತಾ ಬೇರೆಯವರೆಲ್ಲ ಅನ್ನಕತ್ರಲ್ಲ, ಇಲ್ಲ ನಿಮ್ ಮಗ ಚಲೋ ಮಾಡ್ತಾನ್ರಿ ಅಂತ ನಾನು ಒಂದ್ಸಲ ಕುಂತ್ ನೋಡ್ದೆ. ಬಟ್ ನನಗೂ ಲೈಕ್ ಆಯ್ತು. ಲೈಕ್ ಆದ್ಕೂಡ ಇರ್ಲಿ ಮಾಡೋಣ. ಬಟ್ ಅದೊಂದೇ ಮಾಡಕ್ ಬಿಟ್ಟಿಲ್ಲ ನಾನು. ಅವ ಇಂಜಿನಿಯರಿಂಗ್ ಮಾಡಾಕತ್ತಾನ ಅಂತ ಅಂದ್ಮೇಲೆ ನಾ ರೀಲ್ಸ್ ಮಾಡಕ್ ಬಿಟ್ಟಿನಿ. ಅಲ್ಲಿವರೆಗೂ ನಾ ರೀಲ್ಸ್ ಮಾಡಕ್ ಬಿಟ್ಟಿಲ್ಲ. ಯಾಕಂದ್ರೆ ಅದು ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಬೇರೆ ಊರ್ಲಿಂದ ಇಲ್ಲಿ ನಾವ್ ಎದಕ್ ಬಂದ್ವಿ, ಅದ್ರ ಸಲುವಾಗಿ. ಅದೇ ಇಲ್ಲ ಅಂದ್ರೆ ಇದೇನು ಇಲ್ಲ. ಅದು ಕಂಪ್ಲೀಟ್ ಮಾಡ್ತಾನಂತ ನನಗ ಭರೋಸಾ ಅದ ರೀ. ಅವ ಓದ್ತಾನಂತೂ ಭರೋಸಾ ಅದ. ಅದಕ್ಕೋಸ್ಕರ ಅವ್ನಿಗೆ ಮಾಡಾಕ್ ಬಿಟ್ಟಿನಿ. ಅವ ಏನ್ ಮಾಡ್ರಿ ನಾನು ಸಪೋರ್ಟ್ ಇರ್ತೀನಿ ನೋಡ್ರಿ. ಫಸ್ಟ್ ಆಫ್ ಆಲ್ ಭೈ, ನನಗ ಗೊತ್ತಿದಿಲ್ಕಿ ನಂಗೆ ಇಷ್ಟ ಪ್ರೀತಿ ಸಿಗ್ತದೆ ನಿಮ್ ಕಡೆ. ನಾ ಏನ್ ಸುಮ್ ಎಲ್ಲರ ತಲೆಗಿರುತ್ತೆ ಭೈ, ಫೇಮಸ್ ಆಗ್ಬೇಕಂತ ಇರ್ತಾರೆ. ಸುಮ್ ಕಂಟಿನ್ಯೂ ವಿಡಿಯೋ ಮಾಡ್ಕೋತ ಹೋಗೇನ್ರಿ. ಅಂಡ್ ಸ್ಪೆಷಲಿ ಒಂದ್ ಸಿಚುವೇಶನ್ ಬಂದಾಗ ಭೈ ಲೈಕ್ ನಂದು ಸ್ವಲ್ಪ ಮೋಜ್ದಾಗ ಅದು ಇದು ಏನೋ ಸ್ವಲ್ಪ ಬರ್ತೈತ್ರಿ ಅರ್ನಿಂಗ್, ಏನ್ ಹೇಳಪ್ಪ ಭಾಳ ಸ್ವಲ್ಪ. ಸೊ ನಾ ಅನ್ಕೊಂಡ ಐಫೋನ್ ತಗೋಬೋದಲ್ಪ, ಐಫೋನ್ ತಗೊಂಡು ಏನಾರೇ ಮಾಡ್ಬೋದಲ್ಪ. ಐಫೋನ್ ತಗೊಂಡ್ರೆ ಐಫೋನ್ ಇದ್ರೆ ಸ್ವಲ್ಪ ರೀಚ್ ಹೆಚ್ಚಿಗೆ ಸಿಕ್ತಂತ ನನಗೆ ಅನ್ಸಿತ್ತು. ಬಟ್ ಹಂಗಿಲ್ಲ. ಸೊ ಅವಾಗ ನಾನು ನಮ್ಮ ಮನೆಗೆ ಹೇಳಿದ್ದೆ ರೀ, ಯಾವ್ದಾರೆ ಒಂದು ಐಫೋನ್ ಇಸ್ಕೊಡ್ರಿ ಅಂತಂದಿದ್ದೆ. ಯಾವ್ದಾರೆ ಸುಮ್ XR 5, 6 ಯಾವ. ಬಟ್ ನಮ್ಮ ಮನ್ಯಾಗ ತಗೊಲಕ್ ಹೋದಾಗ ಅಲ್ಲಿ ಕೂತಾಗ ಅಪ್ಡೇಟೆಡ್ ವರ್ಷನೇ ಚಲೋದೇ ತಗೋ ಅಂತಂದ್ರಿ. ಅಂದ್ರೆ ಅವಾಗ 13 ಇತ್ತು ಟ್ರೆಂಡಿಂಗ್. ಅಂದ್ರೆ ಅವಾಗ ರೀಸೆಂಟ್ಲಿ ರಿಲೀಸ್ ಆಗಿತ್ರಿ. ಸೊ ಅದೊಂದು ಬೆಸ್ಟ್ ಡಿಸಿಷನ್ ತೊಗೊಂಡ್ರೆ ನೋಡ್ರಿ ನಮ್ಮ ಮಮ್ಮಿ. ಏನಪ್ಪಾ ಅಂದ್ರೆ ನನಗೆ ಐಫೋನ್ 13 ಇಸ್ಕೊಟ್ಟಿದ್ದು. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಪಪ್ಪ. ಯಾಕಂತಂದ್ರೆ ಅವರು ಇದಕ್ಕಿಂತ ನೆಕ್ಸ್ಟ್ ಮಾಡಲು ತಗೊಂತಂದಿದ್ರು. ಬಟ್ ನನಗೆ ಐಫೋನ್ 13 ನಂದು ಅಷ್ಟೇ ಇತ್ತು. ಸೊ ಅದು ತೊಗೊಂಡಿವ್ರಿ ಅಷ್ಟೇ ರೀ. ಮತ್ತೆ ಭೈ ಇಲ್ಲೊಂದು ಫುಡ್ ಬ್ಲಾಗರ್ದವ್ರು ನಂಗೆ ಮೆಸೇಜ್ ಮಾಡ್ಯಾರ್ರಿ. ಅಂದ್ರೆ ಕ್ವಶನ್ ಕೇಳ್ಯಾರ. ಇದು ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಎಷ್ಟು ಟೇಸ್ಟಿ ಕಲಬುರ್ಗಿ ನೀವು ನೋಡಿರ್ತೀರಿ, ಚಲೋ ಕಾಂಟೆಂಟ್ ಕೊಡ್ತಾರೆ ಅಂತ ನಿಮಗೂ ಗೊತ್ತಾ, ನನಗೂ ಗೊತ್ತಾ. ಸೊ ಅವ್ರ ಕ್ವಶನ್ ಏನಪ್ಪಾ ಅಂದ್ರೆ, ಅವ್ರ ಒಬ್ಬರದೆಲ್ಲ ಈ ಕ್ವಶನ್ ಡಬ್ಬಾಸ್ ಇರ್ತದೆ. ಭಾಳ ಮಂದಿ ಕೇಳ್ಯಾರ. ಏನಪ್ಪಾ ಅಂದ್ರ, ಭೈ ಅರ್ನಿಂಗ್ ಎಷ್ಟದ ನಿಂದ? ಭೈ ಅರ್ನಿಂಗ್ ನೋಡ್ ಭೈ, ಟೋಟಲಿ ಈ ಫೀಲ್ಡ್ ಒಳಗೆ ನಿಮ್ಮ ಮೆಹನತ್ ಮೇಲೆ ಹೋಗ್ತದ. ಅಂಡ್ ಲಕ್ ಅಂಡ್ ನೀವೇನ್ ಕಾಂಟೆಂಟ್ ಕೊಡ್ತೀರಿ ಮಂದಿಗೆ ರೀಚ್ ಆಗಂಗಿತ್ತಪ್ಪ ಅಂತಂದ್ರೆ ಅರ್ನಿಂಗ್ ಚಲೋ ಆಗ್ತದೆ ಭೈ, ಚಲೋ ಆಗ್ತದೆ. ಯು ಕ್ಯಾನ್ ಸರ್ವೈವ್, ಡೆಫಿನೆಟ್ಲಿ ಸರ್ವೈವ್ ಆಗ್ಬೋದು ನೀವು. ಸೊ ಇದು ಭಾಳ ಮಂದಿ ಕೇಳ್ಯಾರಿ. ನಾ ಏನು ಹೇಳಲ್ಲ, ನೀವು ಹೆಂಗೆ ಮೆಹನತ್ ಮಾಡ್ತೀರಿ, ಹೆಂಗೆ ಎಫರ್ಟ್ಸ್ ಹಾಕ್ತೀರಿ, ಹೆಂಗೆ ಕಂಟೆಂಟ್ ಕೊಡ್ತೀರಿ, ಹೆಂಗೆ ಜನರಿಗೆ ಇಷ್ಟ ಆಗಂತ ಕಾಂಟೆಂಟ್ ಮಾಡ್ತೀರಿ, ಅವಾಗ ನಿಮಗೆ ಬ್ರ್ಯಾಂಡ್ಸ್ ಬರ್ತಾವ. ಲೋಕಲ್ ಪ್ರಮೋಷನ್ಸ್ ಬೇರೆ ಆಯ್ತು. ಅಂದ್ರೆ ಲೋಕಲ್ ಪ್ರಮೋಷನ್ಸ್ ಮಾಡೋದು ಲೈಕ್ ಅದು ನೋಡೇ ಕೊಡ್ತಾರೆ ನಿಮ್ಗೆ. ಬ್ರ್ಯಾಂಡ್ಸ್ ಆಬ್ವಿಯಸ್ಲಿ ನಿಮ್ದೇನಂತಾರ, ವ್ಯೂಸ್ ನೋಡ್ತಾರೆ, ನಿಮ್ಮ ಕಂಟೆಂಟ್ ನೋಡ್ತಾರೆ. ಬೈ ವ್ಯೂ ದಬಾಶಿದ್ರು ಕಂಟೆಂಟ್ ಹೊಲಸಿತ್ತಂದ್ರೆ ಸನಿನೇ ಬರಲ್ಲ. ಹೇಳ್ತೀನಿ ಬ್ರ್ಯಾಂಡ್ದವ್ರು ಸನ್ನೆ ಬರಲ್ಲ. ನಿಮ್ಮ ಕಾಂಟೆಂಟ್ ಸ್ವಚ್ಛ ಇರಬೇಕು, ಮಂದಿಗೆ ಇಷ್ಟ ಆಗಂಗಿರ್ಬೇಕು. ಹೊಲಸಿತ್ತಪ್ಪ ಕಾಂಟೆಂಟ್ ಅಂತಂದ್ರೆ ನಿಮ್ಮ ಸನಿನೂ ಬರಲ್ರಿ. ಪ್ರಮೋಷನ್ ನಿಮ್ಮ ರೊಕ್ಕ ಅರ್ನ್ ಮಾಡ್ಲಕ್ ಚಾನ್ಸಸ್ ಕಮ್ಮಿ. ಅರ್ನ್ ಮಾಡ್ಬೋದು, ಬಟ್ ಚಾನ್ಸಸ್ ಕಮ್ಮಿ. ಅರ್ನಿಂಗ್ ಚಲೋ ಅದ ರೀ, ಚಲೋ. ಅಂದ್ರೆ ಹೇಳಪ್ಲೇ ಇರಲ್ಲ, ಹೇಳಬಾರದು, ತಪ್ಪಾತ. ಚಲೋ ಯು ಕ್ಯಾನ್ ಡೆಫಿನೆಟ್ಲಿ ಸರ್ವೈವ್ ಮಾಡ್ಬೋದು ಅಷ್ಟೇ. ದಟ್ಸ್ ಇಟ್. ಸೊ ಈಗ ಮುಂದಿನ ಪ್ರಶ್ನೆ ನಮ್ಮ ಇನ್ನೊಬ್ಬರು ಬಿಗ್ ಸಪೋರ್ಟರ್ ರೀ, ಅಂದ್ರೆ ವೆಲ್ ವಿಶರ್. ಅವ್ರದ ಇನ್ಸ್ಟಾ ಐಡಿ ಏನಪ್ಪ ಅಂದ್ರೆ ISHmoon_5. ಇವ್ರು ಜಾಸ್ತಿ ಕಾಣ್ತಿರ್ತಾರೆ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ. ಪ್ರತಿ ವಿಡಿಯೋಗೆ ಲೈಕ್ ಕಮೆಂಟ್ ಶೇರ್ ಮಾಡ್ತಿರ್ತಾರೆ, ನಮ್ಗೆ ಗೊತ್ತ್ರಿ. ಸೊ ಅವ್ರ ಕ್ವಶನ್ ನಮ್ಮ ಮಮ್ಮಿಗೆ ಏನಪ್ಪ ಅಂದ್ರೆ, ಸಚಿನ್ ಅಂಟಿ ರೀ, ಸಚಿನ್ ಬೈ ನಿಮ್ ಬಲ್ಲಿ ಏನಾರ ಸೀಕ್ರೆಟ್ ಹೇಳ್ತಾರೆ ಏನಂತ. ಸೀಕ್ರೆಟ್ ಅಂತ ಹೆಂಗ್ ಹೇಳಕತ್ತಿರೋದು ಅವ್ರಿಗೆ ಹೇಳಿದ್ರೆ? ಇಲ್ಲ ರೀ, ಹಂಗೇನಂತ ಸೀಕ್ರೆಟ್ ಏನ್ ಇಡಂಗಿಲ್ಲ, ಎಲ್ಲಾನು ಹೇಳ್ತಾನ. ಅಂದ್ರೂ ಎಲ್ಲೋ ಒಂದು ಕಳ್ಳ ಮನಸ್ಸು ಒಂದೊಂದ್ ಮುಚ್ಚಿಡ್ತಾನ, ಹೇಳಕ್ ಆಗಲ್ಲ. ಬಟ್ ಅಂದ್ರೂ ಅದು ನನಗ್ ಗೊತ್ತಾಗ್ತದ. ಸಾರಿ ರೀ, ಅವ್ನ ಮುಖದ ಮೇಲೆ ನನಗ್ ಗೊತ್ತಾಗ್ತದ ಏನಂತ ಗೊತ್ತಾಗ್ತದೆ. ಭೈ ಆಬ್ವಿಯಸ್ಲಿ ಎಲ್ಲ ಹುಡುಗರು ಇದು ರಿಲೇಟ್ ಅಪ್ ಅನ್ಕೋತೀನಿ. ಭೈ ನಮ್ ಬಾಯ್ದಾಗ ಮಾತ್ ನಿಂತರು ಅವ್ರಿಗೆ ನಮ್ ಆಕ್ಷನ್ಸ್ ಮೇಲೆ ಗೊತ್ತಾಗ್ತದ. ಬೈ ನಾವು ಸ್ಯಾಡ್ ಇದ್ರ, ಹ್ಯಾಪಿ ಇದ್ರ, ಖುಷಿ ಇದ್ರ, ಏನಿದು ಗೊತ್ತಾಗ್ತದ. ಬೈ ಇದು ಎಲ್ಲಾ ಹುಡುಗರಿಗೆ ರಿಲೇಟ್ ಆತ ಅನ್ಕೊಂಡಿನಿ. ಸೊ ಬೈ ಗೀಕ್ರೆಟ್ ಏನಿಲ್ಲ ಬೈ, ಎಲ್ಲ ಹೇಳ್ಬಿಡ್ತೀನಿ ಬೈ. ನಮ್ಮ ಮನೆ ಯಾವ್ದಾರ ಹುಡುಗಿ ಇಷ್ಟ ಆಗ ಮಸ್ತಳ ಬೈ ಅಂತ ಹೇಳಿರ್ತೀನಿ. ಎಲ್ಲ ಚಲೋ. ನಮ್ಮ ಮನ್ಯಾಗ ಎಲ್ಲ ಓಪನ್ ಇಡ್ತೀನಿ ರೀ. ನಾ ಏನೋ ಮುಚ್ಚಿಡಲ್ರಿ, ಬಟ್ ಅಂದ್ರು ಭೈ ಇದು ಇಂಪಾರ್ಟೆಂಟ್ ಕ್ವಶನ್ ಅದ ರೀ. ಕ್ವಶನ್ ಏನಪ್ಪಾ ಅಂದ್ರೆ, ಯಾರು ಕೇಳಾರಪ್ಪ ಅಂದ್ರೆ ಇಟ್ಸ್ ಮೀ ರಮ್ಯಾ 03 ಅತ್ರಿ. ಇಟ್ಸ್ ಮೀ ರಮ್ಯಾ 03. ಸೊ ಅವ್ರ ಕ್ವಶನ್ ಏನಪ್ಪಾ ಅಂತಂದ್ರೆ, ಅಣ್ಣ ನೀವ್ ಮದುವೆ ಯಾವಾಗ?
ಬೈ ಬೈ 22 ಮುಗ್ದಾವ ಬೈ ನನಗಿನ್ನ ಭಾಳ ಅಚೀವ್ ಮಾಡ್ಬೇಕಂತದ, ಭಾಳ ಮ್ಯಾಗ ಹೋಗ್ಬೇಕಂತದ. ಇನ್ನ ಇರ್ಲಿ ಬೈ, ಎಲ್ಲಿ ಜಂಜಾಟದಾಗ ಸಿಗ್ಬಿಡ್ಬೇಕು ಬೈ, ಇನ್ನ ಭಾಳ ಅಚೀವ್ ಮಾಡೋದ ಬೈ ಲೈಫ್ ಒಳಗೆ. ಸೊ ಮದ್ವೆಗೆ ಅದು ಪ್ರ್ಯಾಂಕ್ ಮಾಡಿದಾರೆ ಏಪ್ರಿಲ್ದಾಗ. ಮತ್ತು 18ನೇ ತಾರೀಕು ನನಗೆ ಏನಿಲ್ಲ ಅಂದ್ರೆ ಒಂದು 10 ಮಂದಿ ಫೋನ್ ಹಚ್ಚಾರ, ಅಣ್ಣ ಎಲ್ಲದಾರ ಲಗ್ನ ಹೊಂಟಿವತ್ತ. ಸೊ ಹಂಗೇನಿಲ್ರಿ, ನಮ್ಮ ಮದುವೆ ಏನ ಏನು ಡಿಸಿಷನ್ ಇಲ್ಲ, ಏನೂ ಇಲ್ರಿ. ಝೀರೋ ಏನೂ ಪ್ಲ್ಯಾನ್ ಇಲ್ಲ. ಸೊ ಚಲೋ ಏನಾರೇ ಅಚೀವ್ ಮಾಡಿದಗಳೇ ಆತೇನ್ರಿ, ಚಲೋ ಆತೇನ್. ಇವ ಏಪ್ರಿಲ್ ಫುಲ್ಗೆ ಹಾಕಿದ್ದ ಸ್ಟೇಟಸ್ ಹೆಂಗನ ಇರ್ಲಿರಿ ಅಪ್ಪ, ನನಗೆ ಎಷ್ಟು ಕಾಲ್ಸ್ ಬಂದಾವ. ಶಾಂತ, ನೀನ್ ನನಗ್ ಬಿಟ್ಟು ನಿನ್ನ ಮಗನ್ ಮದ್ವಿ ಮಾಡಕತ್ತೆ, ನನಗೆ ಹೇಳಾರ್ದೆ ನೀ ಮಾಡಕತ್ತೆ. ನನಗಂತೂ ಹೇಳಿ 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 ಸಾಕಾಯ್ತು. ಅವ್ನಿಗೆ ಫಸ್ಟ್ ಬಂದದ ಸ್ಟೋರಿ ತೆಗೀನಿ ಅಂತೇಳಿ ಹೇಳಿ ಅಲ್ಲಿ ತನನು ನನಗ್ ಫೋನ್ ಕಾಲ್ಸು ಎಲ್ಲರೂ ಓದಲ್ಲಿ ಕೇಳೋದು. ನನಗೆ ಹೇಳಾರ್ದೆ ಹಂಗ್ಯಾಂಗ್ ಮಾಡಕತ್ತ. ಹಂಗೆಲ್ಲ ಮಾಡಂಗಿಲ್ರಿ, ನಾ ಎಲ್ಲರಿಗೆ ಹೇಳೇ ಮಾಡ್ತೀನಿ, ಹೇಳಾರ್ದಂತೂ ಮಾಡಲ್ಲ, ಎಲ್ಲರಿಗೂ ಹೇಳಿ ಮಾಡ್ತೀನಿ. ನೋಡ್ರಿ, ಅದು ಸುಮ್ಮನೆ ಏಪ್ರಿಲ್ ಫುಲ್ ಮಾಡಕ್ ಇಟ್ಟಿದೆ ಬೈ. ಸೀರಿಯಸ್ ತೊಗೊಂಡಿರೋ ಬೈ, ಯಾರ್ಯಾರು ಸೀರಿಯಸ್ ತೊಗೊಂಡಿರೋರಿಗೆ ಡೆಫಿನೆಟ್ಲಿ ಸಾರಿ. ಸೊ ಆರಾಮ್ ಆಗ್ತೀನಿ ರೀ ಮದ್ವಿ. ವಿ ಸ್ಟಿಲ್ ಹ್ಯಾವ್ ಟೈಮ್. ಇನ್ನ 22 ಇದ್ದೀನಿ ರೀ, 22 ಇದ್ದೀನಿ. ಹುಡುಗಿ ಇದ್ದೆ ಅಂದ್ರೆ ಆತಿದ್ದೆ, ಹುಡುಗ ಇದ್ದೀನಿ. 22 ಆಗಕ್ಕೆ ಬರಲ್ಲ. ಸೊ ಈ ಕ್ವಶನ್ ಏನಪ್ಪಾ ಅಂದ್ರೆ, ಯಾರು ಕೇಳಾರಪ್ಪ ಅಂದ್ರೆ ಇಟ್ಸ್ ಮೀ ಅಪ್ಪು 102. ಏನ್ ಐಡಿಯಾ ರೀ ಇಟ್ಸ್ ಪಪ್ಪ ಯಾರು ಅದಕ್ಕೆ ತೆಗೆದೇನ್ರಿ ನಾ. ಇಟ್ಸ್ ಮೀ ಅಪ್ಪು 102 ಅಂತ. ಅವ್ರ ಕ್ವಶನ್ ಏನಪ್ಪಾ ಅಂದ್ರೆ, ನಮ್ಮ ಮಮ್ಮಿಗೆ, ಆಂಟಿ ನಿಮಗೆ ನಿಮ್ಮ ಮಗಳು ಇಷ್ಟ ಏನ್ ಮಗ ಇಷ್ಟ ಏನ್ ಮಗಳು ಇಷ್ಟ ಅಂತ. ಅಂದ್ರೆ ನಮ್ಮ ಮಗಳು ಅಂದ್ರೆ ನಮ್ಮ ತಂಗಿ ಸಂಗೀತ ಇಷ್ಟ ಏನ್ ಸಚಿನ್ ಇಷ್ಟ ಅಂತ. ಸೊ ಏನ್ ಕ್ವಶನ್ ಕೇಳ್ತೀವಿ ಬೈ, ಆಬ್ವಿಯಸ್ಲಿ ಇಬ್ಬರು ಇಷ್ಟ ಇರ್ತೀವಿ, ಹಡದಿರ್ತಾರೆ ಮತ್ತೆ ಇಷ್ಟ ಪಡ್ಲೇಬೇಕು. ಸೊ ಅವ್ರು ಹೇಳ್ತಾರ ಆನ್ಸರ್. ನೀವ್ ಎಂತ ಕ್ವಶನ್ ಕೇಳಕತ್ತೀರಂದ್ರ, ಇದು ಮುಚ್ಚಿದ್ರ ಇದು ಕಾಣಲ್ಲ, ಇದು ಮುಚ್ಚಿದ್ರ ಇದು ಕಾಣಲ್ಲ ಅಂತ ಕೇಳತ್ತೀರಿ. ನನಗೆ ಎರಡೂ ಬೇಕು. ಎರಡು ಇರ್ಲಿಲ್ಲ ಅಂದ್ರೆ ಹೆಂಗ್ ನಡೀತದ್ರಿ? ವಯಸ್ಸು ಆಗ್ತಾ 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 ಇದು ಒಂದು ಕಡಿಮೆ ಆಗ್ಬೋದು, ಬಟ್ ಕಡಿಮೆ ಆಗ್ತಾ ಆಗ್ತಾ ಯಾವ್ದು ಬೇಕು ಯಾವ್ದು ಬೇಡ ಅಂತ ಗೊತ್ತೇ ಆಗ್ಬಿಡ್ತದಲ್ರಿ. ಬಟ್ ನನಗೆ ಎರಡೂ ಬೇಕು. ಬಟ್ ಇಷ್ಟೆಲ್ಲ ಇವ ಮಾಡಕ್ ಕಾರಣ ನನ್ ಮಗಳೇ. ಯಾಕಂದ್ರೆ ಕ್ಯಾಮ್ರಾಮನ್ನೇ ಆಕಿ ಹೇಳ, ಅಕ್ಕಿ ಇರ್ಲಿಲ್ಲ ಅಂದ್ರೆ ಏನು ಪೇಮೆಂಟ್ ಕೊಡ್ತೇನ್ರಿ, ಏನಿಲ್ಲ ರೀ. ಪೇಮೆಂಟ್ ಕೊಡ್ತೇನೆ. ಅದಕ್ಕೆ ಯಾವಾಗ್ಲೂ ಹೆಣ್ಮಕ್ಳಿಗೆ ನೀವ್ ಎಷ್ಟ್ ಮಾಡ್ತಿರಲ್ಲ ಜೀವನದಾಗ ಅಷ್ಟು ಉದ್ದಾರ ಆಗ್ತೀವಿ. ಹೆಣ್ಮಕ್ಳಿಗೆ ಎಷ್ಟು ಪೂಜಿಸ್ತಿರಲ್ಲ ಅಷ್ಟು ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನ. ಇದು ನಂದ್ ಪರ್ಸನಲ್ ಆಗಿ ಹೇಳ್ತೀನಿ. ಎಷ್ಟು ಹೆಣ್ಮಕ್ಳಿಗೆ ನೀವು ಒಳ್ಳೇದ್ ಬಗಿತಿರಲ್ಲ ಅಷ್ಟು ಹೆಣ್ಮಕ್ಳು ನಿಮಗ್ ಒಳ್ಳೇದ್ ಬಗಿತಾರ. ಹೆಣ್ಮಕ್ಳ ಮನ್ಸಿಗೆ ಯಾವತ್ತೂ ನೋವು ಮಾಡ್ಬೇಡ್ರಿ. ಇದು ನಂದ್ ಪರ್ಸನಲಿ ಅನಿಸಿಕೆ ಹೇಳಕತ್ತೀನಿ. ನಾನೇನ್ ನೋವು ಮಾಡಿ ನೀವ್ ಮಾಡಲ್ಲ, ಮಾಡನು ಮಾಡಲ್ಲ, ಮಾಡ್ಬೇಡ ನೋಡ್ರಿ, ಮಾಡ್ಬೇಡ ಅಂತ ಹೇಳ್ತೀನಿ ಅಷ್ಟೇ. ಕ್ವಶನ್ ಏನಿತ್ತು, ಮಗಳು ಇಷ್ಟ ಮಗ ಇಷ್ಟ? ನಮ್ಗೆ ಇಬ್ರು ಇಷ್ಟ, ಇಬ್ರು ಇಷ್ಟ ಆತ್ರಿ. ಬೈದು ಕ್ವಶನ್ ಕೇಳ್ಬಾರ್ದು ನೀವು, ಯಾಕಂತಂದ್ರ ನಿಮಗೂ ತಂಗಿ ಇರ್ತಾರ ಅಕ್ಕ ಇರ್ತಾರ. ಬಟ್ ಕೇಳಿರಿ ಸ್ಟಿಲ್ ನನ್ ಫಾಲೋವರ್ ಅಂದ್ರೆ ನನಗೆ ಇಷ್ಟಪಡೋರ ಅಂದ್ರೆ ನಡೀತದ. ಸೊ ಏನಪ್ಪಾ ಅಂದ್ರ ನಮ್ ತಂಗಿಗೆ ಇಲ್ಲಿ ಕ್ರೆಡಿಟ್ ಕೊಡ್ಲೇಬೇಕ್ರಿ. ನಾ ಪ್ರತಿಯೊಂದು ವಿಡಿಯೋ ನೀವೇನ್ ನನಗ್ ನೋಡ್ತಿರಲ್ಲ ಅದ್ರ ಹಿಂದ ನಿಮ್ ಸ್ಕ್ರೀನ್ ಹಿಂದೆ ಯಾರು ಇರ್ತಾರಪ್ಪ ಅಂದ್ರ ನಮ್ ತಂಗಿ ಇರ್ತಾಳ್ರಿ. ಅಕ್ಕಿನೇ ಶೂಟ್ ಮಾಡ್ತಾಳ. ಪ್ರತಿಯೊಂದು ವಿಡಿಯೋ ನೋಡಿರ್ತೀರಿ ನಾ ಒಂದೊಂದು ವಿಡಿಯೋದಾಗ ನಮ್ ತಂಗಿ ಹಾಕೊಂಡಿರ್ತೀನ. ಸೊ ಅದಕ್ಕೂ ಆಕಿ ಇನ್ನೊಂದ್ರಿ ಪೇಮೆಂಟ್ ಕೊಡ್ತೀನ್ರಿ ನಾ ನಮ್ ತಂಗಿಗೆ. ಫ್ರೀದಾಗ ಮಾಡಿಸ್ಕೊಳ್ರಿ ನಾ. ಏನಿಲ್ಲ ರೀ, ಪೇಮೆಂಟ್ ಕೊಡ್ತೀನ್ರಿ. ಪೇಮೆಂಟ್ ಅಂದ್ರೆ ಪ್ರೀತಿಲೇ ಕೊಡ್ತೀನ್ರಿ, ಹಂಗ್ ಪೇಮೆಂಟ್ ಅಂತಲ್ಲ. ಅದೆಲ್ಲ ಕೊಡಾಕತ್ರ ಸುಮ್ನೆ ಹಿಂಗ್ ಕೊಡೋದಲ್ಲ. ಕಾಲಿಗೆ ಬಿದ್ದು ತಗೋರವ್ವ ಅಂತ ಆಶೀರ್ವಾದ ಕೊಡ್ಬೇಕು, ಆ ತರ ಕೊಡ್ಬೇಕು. ನೀ ಎಲ್ಲ ಪೇಮೆಂಟ್ ಕೊಡ್ತೀನಿ ಹಂಗೆ ಕೊಟ್ಟಿನ್ರಿ, ಮೊನ್ನೆ ಕಾಲ್ ಬಿದ್ದೇನ್ರಿ. ಚಾನ್ಸ್ ಎಲ್ಲ ನಾ ಕೊಡೇ ಕೊಡಂಗಿಲ್ಲ. ಆಕಿ ನಾ ಕೊಡುಗಿಡೋದಿಲ್ಲ, ಆಕಿ ತಗೋದೇ ಇಲ್ಲ. ನಿನ್ ರೊಕ್ಕ ನೀ ತಗೊಂಡ್ ರೈಟ್ ಅಂದ್ ಬಿಡ್ತಾಳ ಆಕಿ. ಇಲ್ರಿ ಹಂಗೇನಿಲ್ಲ. ನಾ ಆಕಿ ಸ್ವಲ್ಪ ಕೇಳ್ರ ನಾ ಹೆಚ್ಚು ಕೊಡ್ತೇನ್ರಿ. ಇದುವರೆ ಅದ. ಯಾಕಂದ್ರ ನನಗೊಂದ್ ಕನ್ಸರ್ನ್ ಇರ್ತಾವ ಬೈ. ಯಾಕಂದ್ರ ಒಂದೊಂದ್ ಸಿಚುವೇಶನ್ಸ್ ಇರ್ತಾವ ಬೈ, ಎಲ್ಲಾ ರೆಡಿ ಇರ್ತದ, ವಿಡಿಯೋ ಮಾಡೋರ್ ಇರಲ್ರಿ. ಸೊ ರಾತ್ರಿ 12 ಆಗ್ಲಿ 1 ಆಗ್ಲಿ 11 ಆಗ್ಲಿ ಮಕ್ಕೊಂಡ್ರು ಎಬ್ಬಸ್ಕೊಂಡ್ ಹೋಗ್ತೀನಿ ಆಕಿ ವಿಡಿಯೋ ಮಾಡಾಕ ಬರ್ತಾಳ್ರಿ. ಆಕಿ ಒಂದು ಥ್ಯಾಂಕ್ ಯು. ಸೊ ಆಕಿ ಈ ಕ್ಯಾಮ್ರಾ ಹಿಂದ್ ನಿಂತೆ ಥ್ಯಾಂಕ್ ಯು ಮಾಡ್ಯಾಳ, ಬರ್ತೇನ್ ಬಾ. ಸೊ ಅಲ್ಲೇ ಥ್ಯಾಂಕ್ ಯು ಹೇಳ್ತಾಳ್ರಿ. ನಾಚ್ಕೋತಾಳ್ರಿ. ಬೈ ನಾ ಹೇಳ್ತೀನಿ ಕೇಳು. ಮಸ್ತ್ ಕ್ವಶನ್ ಕೇಳ ನೋಡ್ರಿ ಒಬ್ಬ. ಏನಪ್ಪಾ ಅಂದ್ರೆ ಯಾವನ ಹೆಸರು ಏನಪ್ಪಾ ಅಂದ್ರೆ ಆದಿ ಅರುಣ್ _7. ಬೈ ಏನ್ ಕ್ವಶನ್ ಗೊತ್ತ್ರಿ? ಹೇಳ್ತೀನಿ ಕೇಳ್ರಿ. ನಿಮಗ ಎಕ್ಸಾಮ್ದಾಗ ಕಮ್ಮಿ ಮಾರ್ಕ್ಸ್ ಸಿಕ್ಕಾಗ ಅಂಟಿ ನಿಮಗ್ ಬೆಲ್ಟ್ ಅಲ್ಲಿ ಹೊಡೆದಾರೆ ಚಪ್ಲಿಲೆ ಹೊಡೆದಾರೆ? ಕ್ವಶನ್ ಅಂದ್ರೆ ಇದು ಕ್ವಶನ್ ರೀ. ನಾವ್ ಒಮ್ಮೆನೆ ಆನ್ಸರ್ ಮಾಡ್ತಾ ಕೇಳ್ರಿ. ಬೆಲ್ಲಡಿಗಿಲಿ ಹೊಡೆದಿನ್ರಿ. ಅದು ಕಮ್ಮಿ ಮಾರ್ಕ್ಸ್ ಸಿಕ್ಕವಂತಲ್ರಿ ಬೈ. ನಾ ಹೇಳ್ತೀನಿ ಕೇಳ್ರಿ. ನನ್ನ ಫ್ರೆಂಡ್ ಶ್ರೇಯಸ್ ಅಂತ ಇದ್ದನ್ರಿ. ನಾ ಟ್ಯೂಷನ್ ಹೊಂಟಿವಿ. ಟ್ಯೂಷನ್ಗೆ ಹೋಗಿ ಬರೋ ಟೈಮಿಗೆ ನನಗ ಹೋಗೋ ಇಂಟ್ರೆಸ್ಟ್ ಇದ್ದಿಲ್ರಿ. ಅವ್ನಿಗೆ ಹೇಳೇನಿ. ಅಂದ್ರೆ ನಮ್ಮ ಮನೆ ಒಂದ್ ಮನಿ ಅಪೋಸಿಟ್ ಇತ್ರಿ. ನಾ ವಾಪಸ್ ಬರುವಾಗ ಹೇಳೇನ, ಬೈ ನಾ ಮನಿಗೆ ಹೋಗ್ತೀನಿ, ನೀ ನಮ್ಮ ಮಮ್ಮಿ ಸಿಕ್ಕರಂತಂದ್ರ ಬಂದಾನ್ರಿ ಟ್ಯೂಷನ್ ಕಂತ. ಅವ ಟ್ಯೂಷನ್ಲೆ ಬಂದಾನ್ರಿ. ಬಂದ್ ಸೀದಾ ನಮ್ಮ ಮನಿ ಬಂದ್
ಸಚಿನ ಟ್ಯೂಷನ್ ಬಂದಿಲ್ಲ ಅಂತ ಅಂದರಿ ನಮ್ಮ ಮಮ್ಮಿ ಸೀದಾ ಸ್ಮ್ಯಾಕ್ ಹಾಕ್ಲಕ್ ಚಾಲು ನಂಗ್ ನೀ ಸುಳ್ಳು ಹೇಳಿದಿ ಇಲ್ಲಿ ತೂತ ಬೆಳ್ಳಣಿಗೆ ತಗೊಂಡು ಒಂದ್ ತೂತ್ ಹಾಕಿದ್ರ ರಕ್ತ ರಾಮೇಣ ಮತ್ತ ನನಗೆ ಟೆನ್ಷನ್ ಆಯ್ತ್ರಿ ಮತ್ತ ಅದಕ್ಕೆಲ್ಲ ಅರ್ಶಿಣದು ಹಚ್ಚಿ ಎಲ್ಲಾ ಮಾಡಿ ಶಾರ್ಟ್ ಔಟ್ ಮಾಡ್ಬಿಟ್ಟೆ ಯಾಕಂದ್ರ ಅವ್ರ ಪಪ್ಪ ಗೊತ್ತೈತದ ನಂಗ್ ಬೈತಾರ ಅದು ಬಾಳ ಕ್ರಿಟಿಕಲ್ ಇತ್ರಿ ಎನಿವೇ ಶ್ರೇಯಸ್ ಥ್ಯಾಂಕ್ ಯು ಬೈ ಖರೆ ಹೇಳ್ತೇನ್ರಿ ಬಾಳ್ ಡೇಂಜರ್ ಬಿದ್ದಿತ್ತು ಅವತ್ತಿಂದ ಈ ಸಿಗಟ ಬೆಳ್ಳಣಿಗಿಲೆ ಹೊಡೆದ್ರ ನಾವು ನನ್ ದಬ್ಬಾಶ್ ಬಿದ್ದಿತ್ತು ಬಾಳ್ ಡೇಂಜರ್ ಬಿದ್ದಿತ್ರಿ ಸೊ ಮಾರ್ಕ್ಸ್ ಗೀಕ್ಸ್ ಕಮ್ಮಿ ತಗೊಂಡೇನ್ರಿ ಇಲ್ಲ ಅಂದ್ರ ಇಲ್ಲ ಈಗ ನೋಡ್ರಿ ಅವ್ರಿಗೆ ಹೆಂಗ್ ಗೊತ್ತಿರ್ತಾರಿ ನಮ್ ಮಾರ್ಕ್ಸ್ ಯಾಕಂದ್ರೆ ಪೇರೆಂಟ್ ಟೀಚರ್ ಮೀಟಿಂಗ್ ಇದ್ದ ಏನು ಹೇಳ್ತಿದ್ದಿಲ್ಲ ನಾವು ಅಯ್ಯೋ ನಾ ಪೇರೆಂಟ್ಸ್ ಮೀಟಿಂಗ್ ಕಂಪಲ್ಸರಿ ಹೋಗ್ತಿದ್ದೇರಿ ನಾ ಹೌದ್ರಿ ಆಮೇಲೆ ಅವ್ನ್ ಸ್ಕೂಲ್ ಒಳಗ ಓದೋದ್ರ ಬಗ್ಗೆ ನನಗ್ ಕಂಪ್ಲೇಂಟ್ಸ್ ಇರ್ತಿರ್ಲಿಲ್ರಿ ಅಪ್ಪ ಅಲ್ಲಿ ಹೋಗೋಣ ಮೇಡಮ್ ನಿಮ್ ಮಗ ಎಷ್ಟ್ ಕಿಡಿಗೇಡಿ ಅದನ್ರಿ ಬೆಂಚಿಂದ ಬೆಂಚಿಗೆ ಹಾರ್ತಾನ್ರಿ ಸ್ಕೂಲಿಗೆ ಹೋಗ್ಬೇಕಾದ್ರ ಶರ್ಟ್ ಇನ್ ಇರ್ತಿತ್ರಿ ಸ್ಕೂಲಿಂದ ಬರ್ಬೇಕಾದ್ರ ಔಟ್ ಅಪ್ಪ ಆ ಶೂ ಅಂತೂ ಹೊಲಸು ಇಷ್ಟು ಕಿಡಿಗೇಡ್ ಅದನವ ಯಾವಾಗ ಸೈಲೆಂಟ್ ಆಗ್ತಾನ ಅನಿಸ್ತಿತ್ತು ಈಗ ನೋಡಿದ್ರ ನಾ ಕಿಡಿಗೇಡಾಗಿನ ಅವ ಸೈಲೆಂಟ್ ಆಗ್ಯಾನ ನೋಡ್ರಿ ಸೌಂಡ್ ಮಾಡಿದ್ರೆ ಬದರ್ತಾನ್ರಿ ಸೌಂಡ್ ಮಾಡೇ ಬೇಡ ಅಂತ ನಾ ಸಣ್ಣ ಇದ್ದಾಗ ಬಾಳ ಕಿಡಿಗೇಡಿದ್ರಿ ನಾ ಎಲ್ಲಿದ್ದ ಅಲ್ಲಿ ಹವಾ ಇರ್ತಿತ್ ನನ್ ಅಂದ್ರ ಹವಾ ಅಂದ್ರ ಬೈ ಸಚಿನ್ ಅಂದ್ರ ನಾ ನಮ್ಮ ಅಜ್ಜಿ ಮನೆಗೆ ಹೊಂಟಿದ್ದೆ ಅಂತ ತಿಕ್ಕೋರಿ ವಸ್ತು ಸಾಮಾನ್ ತೆಗದ್ ಮ್ಯಾಗ ಇಡ್ತಿರು ಹೊಂಟಾನಿವ ಸುಳ ಮಗ ಅಂತಂದು ಸೊ ಎಲ್ಲಾ ಸಾಮಾನ್ಯ ಮ್ಯಾಗ ಇಡ್ತಿರು ಬಾಳ ಕಿಡಿಗೇಡಿ ಇದ್ದಾರೇನ ಅವಾಗ ಲ್ಯಾಂಡ್ಲೈನ್ ಇರ್ತಿತ್ತಲ್ರಿ ಅವಾಗ ನಾ ಬೇರೆ ಚಿತ್ತಾಪುರದಿಂದ ನಾ ಬರ್ತಿದ್ದೆ ಶಾಂತಕ್ಕ ಹೊಂಟಾಳ ಅಂದ್ರ ನಮ್ ತಮ್ಮದವ್ರು ಅವರೆಲ್ಲ ಅಯ್ಯಪ್ಪ ಶಾಂತಕ್ಕನ ಮಗ ಹೊಂಟಾನ ಅಂತಂದ್ರ ಲ್ಯಾಂಡ್ಲೈನ್ ಫೋನ್ ತೆಗೆದು ಮ್ಯಾಲ ಇಟ್ಟು ಬಿಡ್ತಿದ್ರಿ ಯಾಕಂದ್ರೆ ಯಾವ್ದು ಸಾಮಾನು ಉಳಿಸ್ತಿರ್ಲಿಲ್ಲವ ನಾ ಬಂದ ಒಂದ್ 8 ದಿನ ಇರ್ಬೇಕಂದ್ರ ಅಷ್ಟು ನನಗೆ ಭಯ ಆಗ್ತಿತ್ತು ಒಂದ್ ಸಾಮಾನು ಹಿಡಿತಿರ್ಲಿ ಎಲ್ಲಾ ಚಿಂದಾನ್ ಚೂರ್ ಅಷ್ಟು ಕಿಡಿಗೇಡಿದ್ದಾರ ಇವ ಸೊ ಬಾಳ ಕಿಡಿಗೇಡಿದ್ದಾರಿ ಬಟ್ ಈಗ ಎಷ್ಟು ಶಾಂತ ಆಗಿನಂದ್ರ ಸೌಂಡ್ ಅಂದ್ರ ಅಲರ್ಜಿ ನಂಗೆ ಸೌಂಡ್ ಅಂದ್ರ ಅಲರ್ಜಿ ರೀ ಅಷ್ಟೇ ಭೈ ಒಬ್ರು ಕ್ವಶನ್ ಕೇಳರಿ ಚಂದ್ ಬಸಪ್ಪ ಭೈ ಗೀಚ್ ಹೆಸರದ ಬೈ ನಿನ್ ಚಂದ್ ಬಸಪ್ಪ ಯಾಕಂದ್ರೆ ನಮ್ಮ ಮುತ್ತನ ಹೆಸರು ಬಸವರಾಜ್ ನಮ್ಮ ಪಪ್ಪನ ಹೆಸರು ಬಶೆಟಪ್ಪ ಅದಕ್ಕೆ ನಿಂದು ಇಷ್ಟ ಆಯ್ತು ಬೈ ಹೆಸರು ಸೊ ಅವ್ರ ಕ್ವಶನ್ ಏನಪ್ಪಾ ಅಂದ್ರೆ ಆರ್ ಯು ಸ್ಟಡಿಂಗ್ ಇನ್ ವಿಚ್ ಕಾಲೇಜ್ ಅಂಡ್ ವಿಚ್ ಇಯರ್ ಅಂಡ್ ವಿಚ್ ಸ್ಟ್ರೀಮ್ ಬೈ ನೈಸ್ ಇಂಗ್ಲಿಷ್ ಬೈ ಬಾರಿ ಕಾಲೇಜ್ ಒಳಗ ಸ್ಕೂಲ್ ಒಳಗೆ ಕಲ್ತಿ ಮಸ್ತ್ ಆರ್ ಯು ಸ್ಟಡಿಂಗ್ ಸೊ ಬೇಸಿಕಲಿ ನಾ ಈಗ ಇಂಜಿನಿಯರಿಂಗ್ ಕಲಿಲತ್ತೀನಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಅಂತ ಒಂದು ಬ್ರಾಂಚ್ ಅದ ಸೊ ಆ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಸ್ಟ್ರೀಮ್ ಒಳಗೆ ನಾ ಇಂಜಿನಿಯರಿಂಗ್ ಕಲಿಲತ್ತೀನಿ ಸೊ ಈಗ ಕರೆಂಟ್ಲಿ ಸೆಮ್ದಾಗ ಇದೀನಿ ಅಂದ್ರೆ 8th ಸೆಮ್ ರೀ ಇನ್ನೊಂದು 2-3 ತಿಂಗಳದಾಗ ಮುಗಿತರಿ ಇಂಜಿನಿಯರಿಂಗ್ ಮುಗಿತದ ಅಷ್ಟೇ ಬೈ ಕ್ವಶನ್ ಕೇಳ್ಯಾರಿ ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಯಾರು ಕೇಳ್ಯಾರ ಅಂದ್ರೆ ಅಚ್ಚು RK06 ಅಚ್ಚು ಮೆಚ್ಚು ಬೆಚ್ಚು ಕಚ್ಚು ಅವ್ರು ಕೇಳ್ಯಾರ ಅಣ್ಣ ನಿಮ್ದು ಊರ್ ಯಾವ್ದತ್ತು ಬೈ ಮಸ್ತ್ ಕ್ವಶನ್ ಬೈ ಭಾಳ ಎಕ್ಸ್ಪೆಕ್ಟ್ ಮಾಡತ್ತಿದೆ ಕ್ವಶನ್ ಸೊ ಏನಪ್ಪಾ ಅಂದ್ರೆ ನಮ್ಮೂರ್ ನೋಡ್ರಿ ನಾ ಹುಟ್ಟಿದ್ದು ಕಲಬುರ್ಗಿ ಬಟ್ ನಮ್ಮೂರ್ ಅಂತ ಬಂದಾಗ ನಾನು ಚಿತ್ತಾಪುರ್ ರೀ ಕಲಬುರ್ಗಿ ಡಿಸ್ಟಿಕ್ ಚಿತ್ತಾಪುರ್ ತಾಲೂಕ್ದವ ಅದು ನಮ್ ಗಲ್ಲಿ ಹೆಸರು ಏನಪ್ಪಾ ಅಂದ್ರೆ ತೆಳಗೇರಿ ಹೋಳಿಕಟ್ಟಿ ಅಂತಾರ್ರಿ ಬೈ ಅಲ್ಲಿನವ್ರು ಯಾರ ನೋಡತ್ತಾರ ಸ್ವಲ್ಪ ಲೈಕ್ ಕಮೆಂಟ್ ಶೇರ್ ಮಾಡ್ಬಿಡ್ರಿ ಸೊ ಅವ್ರದವ್ರೆ ನಾವು ಚಿತ್ತಾಪುರದಾಗ ಅಂದ್ರೆ ನಾ ಅಲ್ಲಿ ಒಂದು ಮೂರು ವರ್ಷ ಇದೆ 3 ವರ್ಷ ಇದ್ದೆ ರೀ ಆಮೇಲೆ ಬಾಡ್ಕೊ ಓದಲಿ ಇಲ್ಲಿ ಇದ್ರ ಅಂತಂದು ಇಲ್ಲಿ ಕಲಬುರಗಿ ಹಾಕಿದ್ರಿ ಕಲಬುರಗಿಯಾಗ ದಾಂಧಲಿ ಮಾಡ್ಕೋತ ಇದು ಮಾಡ್ಕೋತ ಇಲ್ಲಿದ್ದೆ ಬಟ್ ನಮ್ಮ ಊರ್ ಅಂತ ಬಂದಾಗ ಚಿತ್ತಾಪುರ ನನಗೊಂದು ಖುಷಿ ಏನಪ್ಪಾ ಅಂದ್ರ ಬೈ ಈಗ ಏನೋ ಒಂದು ಸ್ವಲ್ಪ ಏನೋ ಒಂದು ಇಷ್ಟು ಲೆವೆಲಿಗೆ ರೀಚ್ ಆಗಿನಿ ಅಲ್ಲಿ ಚಿತ್ತಾಪುರಕ್ಕೆ ಹೋದ ಅಂತಂದ್ರ ಬೈ ಹೆವಿ ರೆಸ್ಪೆಕ್ಟ್ ಕೊಡ್ತಾರ ಬೈ ನನಗೆ ಇದೊಂದು ಖುಷಿ ರೀ ಯಾಕಂತಂದ್ರೆ ಯಾರೇ ಆಗ್ಲಿ ತಮ್ಮ ಊರಿಗೆ ವಾಪಸ್ ಹೋದಾಗ ಅದು ಏನ್ ರೆಸ್ಪೆಕ್ಟ್ ಸಿಗ್ತಲ್ರಿ ಹೆಚ್ಚಿಗೆ ರೆಸ್ಪೆಕ್ಟ್ ಏನ್ ಸಿಗ್ತದ ಅದು ಭಾಳ ಇಂಪಾರ್ಟೆಂಟ್ ರೀ ಸೊ ಚಿತ್ತಾಪುರದವ್ರು ಯಾರ ನೋಡತ್ತಿದ್ರ ನಾನು ನಿಮ್ಮೂರ್ದವನೇ ಅಂತ ಸಪೋರ್ಟ್ ಮಾಡ್ರಿ ನೀವು ನಮ್ಗೆ ಸಪೋರ್ಟ್ ಮಾಡಿದ್ರಂದ್ರ ನಾ ಮುಂದೆ ಹೋಗ್ಬೋದು ನಾ ಮುಂದೆ ಹೋದಂದ್ರೆ ನಮ್ಮ ಊರ ಹೆಸರು ಚಲೋ ಆಗ್ತದ ಸೊ ದಟ್ಸ್ ಇಟ್ ಗೈಸ್ ಏನಾರ ಹೇಳ್ತೀನಿ ನಮ್ಮೂರ್ ಚಿತ್ತಾಪುರ್ ರೀ ಬಟ್ ನಮ್ದು ಹೊಲ ಮನಿ ಎಲ್ಲ ಚಿತ್ತಾಪುರ್ನಾಗ ಅದ ಎಜುಕೇಶನ್ ಸಲಾಗಿ ಇಲ್ಲಿ ಬಂದಿದ್ವಿ ಬಂದ್ರೆ ಹಂಗೆ ಇಲ್ಲೇ ಸೆಟ್ಲ್ ಆದಂಗ ಆಗದ ಬಟ್ ಅದನ್ನ ಎಷ್ಟಿದ್ರು ನಮ್ಮೂರ್ ಚಿತ್ತಾಪುರಿ ಎಲ್ಲಿಂತ ಎಲ್ಲಿ ಬೇಕಾದ್ರೂ ಯಾರು ಕೇಳಿದ್ರು ಹೇಳೋದು ನಾವು ಚಿತ್ತಾಪುರೇ ಬಟ್ ಜೀವನ ಮಾಡೇಬೇಕಲ್ಲ ಏನು ಮಾಡಕ್ ಆಗಲ್ಲ ದಟ್ಸ್ ಇಟ್ ಗೈಸ್ ಅದೇ ನಾವು ಚಿತ್ತಾಪುರದವ್ರಿ ಅಂದ್ರೆ ಕಲಬುರ್ಗಿನೂ ನಮ್ದೇ ಕಲಬುರ್ಗಿ ಒಳಗೆ ಚಿತ್ತಾಪುರ ನಮ್ದೆ ಕಲಬುರ್ಗಿ ನಮ್ದೆ ಎಲ್ಲಾ ನಂದೇ ವೈ ಬಟ್ ಎದಕ್ಕಂದ್ರ ಇವ ಒಂದ್ ವರ್ಷ ಸ್ಕೂಲಿಗೆ ಹೋಗಿದ್ದರಿ ಶಿಶುವಾರ್ ಸ್ಕೂಲ್ ಅಂತ ಅದರಿ ಚಿತ್ತಾಪುರ್ನಾಗ ಶಿಶುವಿಹಾರ್ ಅಂತ ಸ್ಕೂಲ್ ಅದರಿ ಒಂದ್ ವರ್ಷ ಕಳಿಸಿದಾರೆ ಪ್ರಮೋಷನ್ ಏನು ಪ್ರಮೋಷನ್ ಅಲ್ಲ ಇದು ರಿಯಾಲಿಟಿ ಇದು ಹೇಳ್ಬೇಕಾಗಿತ್ತು ಒಂದ್ ವರ್ಷ ಸ್ಕೂಲಿಗೆ ಹೋದರಿ ಏನು ಮಾಡಿಲ್ಲ
ಇವ ಯಾವ ಸ್ಕೂಲಿಗೆ ಹೋಗ್ತಾನ, ಇದೇ ಸ್ಕೂಲಿಗೆ ಇವ್ರು ಇಬ್ರು, ಒಬ್ಬಾಕಿ ಅಣ್ಣ ಅಕ್ಕ ಇಬ್ರು ಹೋಗ್ತಿದ್ರು. ಅಂದ್ರೆ ಇವ್ರ ದೊಡ್ಡಪ್ಪನ ಮಕ್ಕಳು. ಇವ ಏನ್ ಮಾಡವ, ಹೋಗಿ ನಮ್ಮ ಅಕ್ಕ ಆ ಕ್ಲಾಸ್ನಾಗಳ ಅಂತ ಹೋಗಲ್ಲಿ ನಿಂತು ಬಿಡವ. ಹೌದ್ರಿ, ಹವಾ ಮಾಡ್ತಿದ್ದೆ ನಮ್ಮ ಅಣ್ಣ ನಮ್ಮ ಅಕ್ಕ ಸ್ಕೂಲ್ನಾಗೆಲ್ಲ ಹೋಗಿ ನಮ್ಮ ಅಣ್ಣ ನಮ್ಮ ಅಕ್ಕ ಅಲ್ಲಿ ಕರ್ಕೊಂಬಾ ಅಂತಂದ್ರ ಸ್ಕೂಲ್ನಾಗೆಲ್ಲ ಸುಮ್ ಕೂಡ್ತಾರ್ರಿ. ಲಾಸ್ಟಿಗೆ ಎಕ್ಸಾಮ್ ಟೈಮಿಗೆ ಏನ್ ಹೇಳ್ಬಿಟ್ರಿ ಗೊತ್ತಾ, ಮೇಡಮ್ ನಿಮ್ ಮಗನಿ ಎಕ್ಸಾಮ್ ಕೂಡ್ಸ್ಕೊಬ್ಯಾಡ್ರಿ, ನಾ ಕೂಡ್ಸ್ಕೊಂಗಿಲ್ಲ, ಯಾಕಂದ್ರೆ ಬೇರೆ ಹುಡುಗರು ಡಿಸ್ಟರ್ಬ್ ಮಾಡ್ತಾನಂತ ಫಸ್ಟ್ 1ನೇ ಕ್ಲಾಸಿಂದ ಎಕ್ಸಾಮೇ ಬರ್ದಿಲ್ಲ ಬೈ. ಕೂಡ್ಸ್ಕೊಂಡಿಲ್ಲ, ಯಾಕಂದ್ರೆ ಚಾವು ಮಾಡ್ತಿದ್ದವ, ಬೇರೆ ಹುಡುಗರು ಬರ್ಯಾಕ್ ಬಿಡ್ತಿರ್ಲಿಲ್ಲ. ಹಂಗಾಗಿ ಇಲ್ಲಿ ಬಂದ್ ಮತ್ತ ಅವ್ನಿಗೆ ರಿಪೀಟ್ ಮತ್ತೆ LKG UKG ಇಲ್ಲಿಂದ ಹಾಕಿನವ್ನಿಗ. ಹಿಂಗಾಗಿ ಇವ್ನಿಗೆ ಲೇಟ್ ಆಗ್ಯದ. LKG UKG ಇಲ್ರಿ, ಫಸ್ಟ್ ಸ್ಟ್ಯಾಂಡರ್ಡ್ ನೆನಪಿಲ್ ನೋಡ್ರಿ. ರೀ ಮ್ಯಾಮಿಗೆ ಪರೇಶನ್ ಮಾಡಿನ ಅದು ಎಷ್ಟಾದ್ರು ನಮ್ಮೂರು ಚಿತ್ತಾಪುರ ರೀ, ನಮ್ಮೂರು ಕಲಬುರ್ಗಿ ಚಿತ್ತಾಪುರ ನಮ್ಮೂರು. ದಟ್ಸ್ ಇಟ್ ಗೈಸ್. ಬ್ರೋ ಗೈಸ್ ಆದಿತ್ಯ ದಿಗ್ಗಿಕರ್ 555 ಅವ್ರೊಬ್ಬರು ಒಂದು ಕ್ವಶನ್ ಕೇಳ್ಯಾರಿ. ಕ್ವಶನ್ ಏನಪ್ಪಾ ಅಂತಂದ್ರ, ಅಣ್ಣ ಡೂ ಯು ಸ್ಟಡಿಡ್ ಇನ್ ಚಂದ್ರಕಾಂತ್ ಪಾಟೀಲ್ ಸೆಂಟ್ರಲ್ ಸ್ಕೂಲ್ ಕಲಬುರ್ಗಿ? ಬೈ ಇದು ಏನ್ ಸ್ಕೂಲ್ ಅದಲ್ಲ, ಈ ಸ್ಕೂಲ್ ಮೊದಲ ಸಾಂದೀಪನಿ ಚಾರಿಟೇಬಲ್ ಟ್ರಸ್ಟ್ ದವ್ರು ನಡೆಸ್ತಿದ್ರಿ. ಸೊ ಆ ಸ್ಕೂಲ್ ಹೆಸರು ಏನೈತಪ್ಪ ಅಂದ್ರ ಸ್ಮಾರ್ಟ್ ಕಿಡ್ಸ್ ನರ್ಸರಿ ಅಂಡ್ ಪ್ರೈಮರಿ ಸ್ಕೂಲ್. ಏನು ಸ್ಮಾರ್ಟ್ ಕಿಡ್ಸ್ ನರ್ಸರಿ ಅಂಡ್ ಪ್ರೈಮರಿ ಸ್ಕೂಲ್. ನಾವೇನ್ ನಾವ್ ಎಷ್ಟು ಸ್ಮಾರ್ಟ್ ಇದೆಯೋ ಅಂತ ತೋರಿಸ್ತಿದ್ದೇವ್ರಿ ಅಲ್ಲಿ. ಸೊ ಅಲ್ಲಿ ಕಲ್ತಿದ್ರಿ ನಾ ಎಷ್ಟು ಫಸ್ಟ್ ಸ್ಟ್ಯಾಂಡರ್ಡ್ ನಿಂತ 8th ಸ್ಟ್ಯಾಂಡರ್ಡ್ ತಕ. ಸೊ 9th 10th ಚಿಮಳಗಿ. ಭಾಳ ಮಂದಿ ಕೇಳಿರ್ ನಾನು SBR ದಾಗ ಕಲ್ತೀನಿ ಅಂತ. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಾನು SBR ದಾಗ ಕಲ್ತೀನಿ ರೀ. ಈಗ PDA ಇಂಜಿನಿಯರಿಂಗ್ ಕಾಲೇಜ್ ಒಳಗಿದ್ದೀನಿ. ಸೊ ಕ್ವಶನ್ ಏನಿತ್ತಪ್ಪ ಅಂತಂದ್ರೆ, ಭಯ್ಯ ಅದು ನೀವೇನ್ ಸ್ಕೂಲ್ ಹೇಳತ್ತಿರಲ್ಲ ಚಂದ್ರಕಾಂತ್ ಪಾಟೀಲ್ ಸೆಂಟ್ರಲ್ ಕಲಬುರ್ಗಿ ಸ್ಕೂಲ್, ಅದು ಮೊದಲ ಸ್ಮಾರ್ಟ್ ಕಿಡ್ಸ್ ನರ್ಸರಿ ಅಂಡ್ ಪ್ರೈಮರಿ ಸ್ಕೂಲ್ ಇತ್ರಿ. ಆ ಸ್ಕೂಲ್ ಒಳಗೆ ಕಲ್ತೀನಿ ರೀ. ಬರೇ ಕಲ್ತಿಲ್ಲ, ದಬ್ಬಾಶ್ ಮೆಮೊರೀಸ್ ಅವ. ಲೈಕ್ ಅಲ್ಲಿಂದ ಯಾರ ನನ್ನ ಕ್ಲಾಸ್ಮೇಟ್ಸ್ ವಿಡಿಯೋ ನೋಡತ್ತಿದ್ರ ಬೈ ಕನೆಕ್ಟ್ ಆಗ್ರಿ ಬೈ, ಒಟ್ಟು ಯಾರು ಕನೆಕ್ಟೆಡ್ ಇಲ್ಲ. ಸೊ ಮಸ್ತ್ ಮಜಾ ಮಾಡಿವ್ರಿ. ದಾನ್ಲಿ ರೀ ಪೂರಾ ಹವಾ ಮಾಡ್ತಿದ್ದಲ್ಲ, ಹವಾ ಅಂದ್ರೆ ಬೆಟ್ಟ ಮಾಡ್ತಿದ್ದೆ ಎಲ್ಲ ಪಾರ್ಗಳಿಗೆ. ಸೊ ಮುಗಿತ್ರಿ ಇಷ್ಟ. ಭಕ್ತಿ ಪಿ 1112 ಅವ್ರ ಐಡಿ ರೀ. ಅಂದ್ರೆ ಅವ್ರಿಗೆ ಭಕ್ತಿ ಹೆಚ್ಚಿಗದ ಅನಿಸ್ತದ. ಅವ್ರ ಕ್ವಶನ್ ಏನಪ್ಪಾ ಅಂದ್ರೆ, ಅಣ್ಣ ತಂಗಿ ನಡು ಆಗಿದ್ ಮೆಮೊರೇಬಲ್ ಜಗಳ ಯಾವಾಗ ಮತ್ತೆ ಏಕೆ? ಬೈ ನೆವರ್ ಎಂಡಿಂಗ್ ಜಗಳ ಅಂದ್ರ ಅಣ್ಣ ತಂಗಿದ್ರಿ. ಈಗ ಜಸ್ಟ್ ಜಗಳ ಆಡಿ ವಿಡಿಯೋ ಹಿಂಗ್ ಮಾಡತ್ತಾಳ್ರಿ. ಸೊ ಆಬ್ವಿಯಸ್ಲಿ ಅದು ಎಲ್ಲ ಅಣ್ಣ ತಂಗಿದವ್ರ ಜಗಳ ಆಗಿರ್ತದ. ನಿಮ್ದೇನಾರ ನಿಮ್ಮ ಅಣ್ಣ ತಂಗಿದವ್ರ ಜೊತೆ ಜಗಳ ಆಗಿದ್ದೇನಾರ? ಸಾರಿ ರೀ. ಅನಂತ ಕೋಟಿ ನಮಸ್ಕಾರಗಳು ಅಂತ ಅನ್ಬೇಕಂದಿದೆ. ಬಟ್ ಇಲ್ಲೊಬ್ಬರು ಕ್ವಶನ್ ಕೇಳ್ರಿ. ಅವ್ರ ಹೆಸರೇನಪ್ಪ ಅಂದ್ರೆ ಅನಂತ ಕಾವಲಿ. ಸೊ ಅವ್ರ ಕ್ವಶನ್ ಏನಪ್ಪಾ ಅಂದ್ರೆ, ಸಾರಿ ಕೇಳ್ಬಿಟ್ಟನ್ರಿ ಭೈ, ಸಾರಿ ಫಾರ್ ಆಸ್ಕಿಂಗ್ ಯು ದಿಸ್ ಅಣ್ಣ, ಹ್ಯಾವ್ ಒನ್ ಡೌಟ್. ಏನಪ್ಪಾ ಅಂದ್ರೆ, ನೀ ನಿಮ್ಮ ಮಮ್ಮಿ ಜೊತೆ ವಿಡಿಯೋ ಮಾಡ್ತಿದಿ, ಪಪ್ಪ ಜೊತೆ ಯಾಕೆ ಮಾಡಲ್ಲ? ಬೈ ನೋಡ್ ಬೈ, ನಮ್ಮ ಪಪ್ಪ ಇಂಟ್ರೋಟ್ ಹರ ಬೈ. ಇಂಟ್ರೋಟ್ ಅಂದ್ರೆ ಏನು ಬೈ? ಆಬ್ವಿಯಸ್ಲಿ ಬೈ, ಅವ್ರ ವಿಡಿಯೋ ಅಂದ್ರೆ ಅವ್ರಿಗೆ ಗೊತ್ತ, ನನಗೆ ಎಂಕರೇಜ್ ಮಾಡ್ತಾರೆ, ಎಲ್ಲರಿಗೆ ಹೇಳ್ತಾರೆ. ಬಟ್ ಅವ್ರ ವಿಡಿಯೋದಾಗ ಬರೋದಂದ್ರೆ ಅವ್ರಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತವೆ. ಬಟ್ ಒಂದು ವಿಡಿಯೋದಾಗ ಹರ ಬೈ ಅವರು ಬೈ, ಅದು ನನ್ನ ಚಾನಲ್ ಒಳಗೆ ಫುಲ್ ಹೈಯೆಸ್ಟ್ ವ್ಯೂ ವಿಡಿಯೋ ಅದ ರೀ. ಎಲ್ಲಪ್ಪ ಅಂದ್ರೆ ಮಂತ್ರಾಲಯದಾಗ ಮಾಡಿದ್ರಿ. ಅದು ಸುಮ್ಮ ಹಂಗೆ ತೊಗೊಂಡಿದ್ರಿ, ಕ್ಲಿಪ್ ಗೊತ್ತಿರ್ಲಾರ್ದೆ ಒಂದು ವಿಡಿಯೋದಾಗ. ಅದು ವಿಡಿಯೋ ಮಾಡಿದ ಅವ್ರ ಪಪ್ಪಾಗೂ ಗೊತ್ತಿಲ್ಲ, ಹೊರಾಗೈತ್ರಿ ಫುಲ್. ಸೊ ಹಂಗೇನಿಲ್ರಿ, ಅವ್ರು ಮಾಡ್ತಾರಂದ್ರೆ ಅವರು ವಿಡಿಯೋದಾಗ ತಗೋಬಹುದು, ಹಂಗೇನಿಲ್ಲ. ಮಾಡ್ತೀನಿ ರೀ ಸೂನ್, ವೇಟ್ ಮಾಡ್ರಿ. ಪ್ರತಿಯೊಂದು ವಿಡಿಯೋಗೆ ಲೈಕ್ ಕಾಮೆಂಟ್ ಮಾಡ್ತಾ ಇರಿ, ಬರ್ತದೆ ವಿಡಿಯೋ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ರೀ, ಹರೀಶ್ ಅಂತ. ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಏನಪ್ಪ ಅಂತಂದ್ರೆ ಸಿಂಪಲ್ ಬಾಯ್ ಹರಿ. ಸಿಂಪಲ್ ಇಲ್ರಿ, ಅವ ಮಾಸ್ಟರ್ ಪೀಸ್ ಅನವ. ಸೊ ಅವ್ರ ಕ್ವಶನ್ ಏನಪ್ಪ ಅಂದ್ರೆ, ಇಫ್ ಯು ಕುಡ್ ಈಟ್ ಲಂಚ್ ವಿತ್ ಒನ್ ಫೇಮಸ್ ಪರ್ಸನ್, ಹೂ ವುಡ್ ಇಟ್ ಬಿ ಅಂತ. ಬೈ ಯಾರು ಫೇಮಸ್ ಇರ್ತಾರ ಅವ್ರ ಜೊತೆ ಕೂತ್ ಊಟ ಮಾಡಿದ್ರೆ ಸಾಕು ಬೈ. ನನಗೆ ಅವ್ರು ಫೇಮಸ್ ಇವ್ರು ಹಂಗೇನಿಲ್ಲ, ಜಸ್ಟ್ ನಾರ್ಮಲ್ ಬೈ. ಈಗ ನಮ್ಮ ಮಮ್ಮಿ ಜೊತೆ ಕೂತ್ ಊಟ ಮಾಡ್ತೇನೆ ಬೈ, ನಮ್ಮ ಮಮ್ಮಿ ಫೇಮಸ್ ಅರ. ಕಲಬುರ್ಗ ಕುಣಿಡಿತಾರ ಬೈ ನಮ್ಮ ಮಮ್ಮಿ, ಅದನ್ನು ಖುಷಿನೇ ಬೈ ನಂಗೆ ಅಷ್ಟ. ಥ್ಯಾಂಕ್ಸ್ ಬೈ ಕ್ವಶನ್ ಕೇಳಿ. ಅಂಡ್ ಸೂನ್ ಸಿಗಮ್ ಹರೀಶ್. ಇವ್ರು ಭಕ್ತಿಯವ್ರು ಇನ್ನೊಂದು ಕ್ವಶನ್ ಕೇಳಾರಿ. ಕ್ವಶನ್ ಏನಪ್ಪಾ ಅಂದ್ರೆ, ವಾಟ್ ವೇರ್ ದ ಚಾಲೆಂಜಸ್ ಯು ಫೇಸ್ಡ್ ಬಿಫೋರ್ ಅಂಡ್ ಆಫ್ಟರ್ ಬೀಯಿಂಗ್ ಎ ಸಕ್ಸಸ್ಫುಲ್ ಕಾಂಟೆಂಟ್ ಕ್ರಿಯೇಟರ್? ಫಸ್ಟ್ ಆಫ್ ಆಲ್ ನಾ ಅನ್ಕೋಲ್ಕಿ ನಾ ಸಕ್ಸಸ್ಫುಲ್ ಕಾಂಟೆಂಟ್ ಕ್ರಿಯೇಟರ್ ಇದೀನಂತ ಬೈ. ಚಾಲೆಂಜಸ್ ಅಂದ್ರೆ ಆಬ್ವಿಯಸ್ಲಿ ಬೈ ಬುಲಿ ಮಾಡ್ತಾರ ಬೈ. ನಿಮ್ಗೆ ಬುಲಿ ಅಂದ್ರೆ ಹೆಂಗಂದ್ರೆ, ನಿಮಗೆ ನೋಡ್ತಾರೆ, ಅದು ಇದು ಅಂತಾರ, ಏನ್ ಮಾಡ್ತಾನ ಬೈ ಇವ, ಅದು ಇದು ಆಬ್ವಿಯಸ್ಲಿ ಎಲ್ಲರಿಗೂ ಅಂತಿರ್ತಾರ. ಇದು ಒಂದೇ ಫೀಲ್ಡ್ ಅಲ್ರಿ, ಏನ್ ಮಾಡಿದ್ರು ಡೌಟ್ ಇರ್ತ ಪಾಪ, ಅವ್ರದನ್ನ ತಪ್ಪಲ್ಲ. ಚಾಲೆಂಜಸ್ ಅಂದ್ರೆ
ಅಂತಿದ್ರು ಬೈ ಏನ್ ಬೈ ಇದು ಎದಕ್ ಮಾಡ್ತಾನ ಬೈ ನನಗಷ್ಟೆಲ್ಲ ನನ್ನ ಫ್ರೆಂಡ್ ಪ್ರಭುಗೂ ಅಂತಾರೆ. ಬಟ್ ಪ್ರಭು ಲಿಟ್ರಲಿ ನಂಗೆ ಹೆಲ್ಪ್ ಮಾಡ್ಯಾನ್ರಿ. ಚಾಲೆಂಜಸ್ ಅಂದ್ರೆ ಎದಕ್ ಬೇಕು ಬೈ ನಿಂಗೆ ಇದು ಏನ್ ಮಾಡ್ತಿದ್ರಲ್ಲ ಇದ್ರಾಗ ಏನದ ಎದಕ್ ಬೇಕು ನಿಂಗೆ ಇದು ಅಂತ ಕ್ವಶನ್ಸ್ ಕೇಳ್ಯಾರ. ಬೈ ಅವು ನಾ ಏನ್ ಚಾಲೆಂಜಸ್ ಆಗಿ ತೊಗೊಂಡಿಲ್ರಿ. ನಾ ಚಾಲೆಂಜಸ್ ಆಗಿ ತೊಗೊಂಡ್ರಿ ಇದು ಏನಂದ್ರೆ ನಾ ಕೆಲಸ ಮಾಡ್ತಿದ್ದಿಲ್ಲ, ಬರೀ ಚಾಲೆಂಜಸ್ ನೋಡ್ಕೋತಿ ಹೋಗ್ತಿದೆ. ಸೊ ಚಾಲೆಂಜಸ್ ದಟ್ಸ್ ಇಟ್ ಗೈಸ್. ಏನಿಲ್ಲ, ನಿಮಗೆ ಇದು ಮಾಡ್ತಾರೆ ಅಂದ್ರೆ ನಿಮ್ ಕೈಲೇ ಆಗಲ್ಲ ಅಂತ ಡಿಮೋಟಿವೇಟ್ ಮಾಡ್ತಾರೆ. ಅದು ಬಿಟ್ರೆ ಏನೂ ಆಗಲ್ಲ. ನೀವು ಡಿಮೋಟಿವೇಟ್ ಮಾಡಕತ್ತ ಅಂತ ಗೊತ್ತಾದಗಳೇ ನೀವು ಅಲ್ಲಿಂದ ಸರಳ ಹೊಡ್ಬೇಕ್ರಿ, ಹೆಗರ್ ಹೊಡ್ಬೇಕು, ಅಲ್ಲಿ ದೂರ ಹೋಗ್ಬೇಕು, ಕಾಶ್ಮೀರ್ಗೆ ಹೋಗ್ಬೇಕು, ಕಾಶ್ಮೀರ್ಗೆ. ಸೊ ಅಷ್ಟೇ ರೀ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಯಾವುದೇ ಕೆಲಸ ಫಸ್ಟಿಗೆ ಮಾಡ್ಬೇಕಾದ್ರ ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ ಇರೇ ಇರ್ತಾವ, ಬರ್ತಾವ್ರಿ, ಏನು ಮಾಡಕ್ಕಾಗಲ್ಲ. ಅದು ನೆಗೆಟಿವ್ ಹೋಗ್ತಾ 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 ಪಾಸಿಟಿವ್ ಆಗ್ತದಲ್ಲ, ಅವಾಗ ಯಾರು ಅಂದಿರ್ತಾರಲ್ಲ ಅವ್ರಿಗೆ ಅಸರ್ ಆಗ್ತದ್ರಿ, ಅಷ್ಟೇ, ಮತ್ತೇನಿಲ್ಲ. ನಾವ್ ಮಾಡೋ ಕೆಲ್ಸದ ಮೇಲೆ ನಿಷ್ಠೆಯಿಂದ ನಾವು ಮಾಡಿದೀವಿ ಅಂದ್ರೆ ನಮ್ಗೆ ಸಕ್ಸಸ್ ಗ್ಯಾರಂಟಿ ಸಿಗ್ತದೆ. ಬೈ ನನ್ನ ಪ್ರಕಾರ ರೀ, ಲೈಕ್ ನೀವು ಏನೇ ಕೆಲಸ ಮಾಡ್ರಿ, ಅವ್ರು ಯಾರು ನಿಮಗೆ ಡಿಮೋಟಿವೇಟ್ ಮಾಡ್ತಾರಲ್ಲ ಬೈ, ಅವ್ರು ಎದಕ್ ಮಾಡ್ತಾರ ಗೊತ್ತಾ? ಅವ್ರ ಜಾಗದಾಗ ನಿಂತು ಯೋಚನೆ ಮಾಡಿದಾಗ ಅವ್ರಿಗೆ ನಾವು ಏನ್ ಮಾಡ್ತಿರ್ತೀವಿ ಅದ್ರ ಬಗ್ಗೆ ಗೊತ್ತಿರಲ್ಲ. ಅಂದ್ರೆ ಇದು ಕೆಲಸ ಏನಪ್ಪಾ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಎದಕ್ ಮಾಡ್ತೀಪ್ಪ ಅಂತಾರ. ಅವ್ರು ಹಂಗೆ ಅನ್ನೋದೇನು ತಪ್ಪಲ್ಲ, ಬಟ್ ಅವ್ರಿಗೆ ಕಂಪ್ಲೀಟ್ ಇದ್ರ ಬಗ್ಗೆ ನಾಲೆಜ್ ಇರಲ್ರಿ. ಬಟ್ ಚಾಲೆಂಜಸ್ ಇಷ್ಟೇ ಏನಪ್ಪಾ ಅಂದ್ರೆ ನೀವು ನಿಮ್ಮ ಕೆಲಸದ ಮೇಲೆ ಫೋಕಸ್ಡ್ ಇರ್ರಿ. ಅದು ಆತದೋ ಬಿಡ್ತು ಸೆಕೆಂಡ್ರಿ. ಬೈ ನಾ ಏನು ದೊಡ್ಡ ಮೋಟಿವೇಟರ್ ಅಲ್ಲ, ನಾ ಏನು ದೊಡ್ಡ ಸಾಧಕ ಅಲ್ಲ ಹೇಳಕ. ಬಟ್ ಸ್ಟಿಲ್ ನೀವು ಏನು ಮಾಡ್ತೀರಿ ಅದ್ರಾಗ ಪರ್ಫೆಕ್ಷನ್ ತೋರಿಸ್ರಿ, ಕನ್ಸಿಸ್ಟೆಂಟ್ ಆಗಿರ್ರಿ, ಅಷ್ಟೇ. ನೀವು ಕಲಬುರ್ಗಿಯಾಗ ಗಲ್ಲಿನಾಗ ಒಬ್ಬರೊಬ್ಬರು ಗುಂಡಾಗಳಾರ ಬೈ. ಬಟ್ ಇಲ್ಲೊಬ್ಬ ಒಂದು ಕ್ವಶನ್ ಕೇಳೋಣ, ಅವ್ರ ಹೆಸರೇನಪ್ಪ ಅಂದ್ರೆ ಗುಂಡು ಪಾಟೀಲ್. ಸೊ ಅವ್ರ ಕ್ವಶನ್ ಏನಪ್ಪ ಅಂದ್ರೆ ನಿಮ್ಮ ರಿಲೇಷನ್ಸ್ ಅಲ್ಲಿ ಓದಿಲ್ಲ ಅಂದ್ರೆ ವ್ಯಾಲ್ಯೂ ಕೊಡ್ತಾರಂತ. ಬೈ ನಾ ಹೇಳ್ತೀನಿ ಕೇಳ ಬೈ, ಯಾವುದೇ ರಿಲೇಷನ್ಸ್ ಆಗಲಿ, ರಿಲೇಷನ್ಶಿಪ್ ಅಲ್ಲ, ರಿಲೇಷನ್ಸ್ ಒಳಗೆ ನೀವು ಓದಿಲ್ಲ ಅಂದ್ರೆ ಯಾರು ವ್ಯಾಲ್ಯೂ ಕೊಡಲ್ಲ ಬೈ. ಓದಬೇಕೆ ಡೆಫಿನೆಟ್ಲಿ, ಯಾಕಂದ್ರೆ ಎಜುಕೇಶನ್ ಈಸ್ ಇಂಪಾರ್ಟೆಂಟ್. ಎಜುಕೇಶನ್ ಇಂಪಾರ್ಟೆಂಟ್ ಯಾಕಪ್ಪ ಅಂದ್ರೆ ನೀವು ಎಲ್ಲೇ ಹೋಗ್ರಿ ಏನೇ ಮಾಡ್ರಿ, ನೀ ಯೂಟ್ಯೂಬರ್ ಇದ್ದೀನಿ ಅದು ಇದನ್ನ ಕೇಳಲ್ರಿ, ನೀ ಏನು ಓದ್ಯಪ್ಪ ಅಂತ ಕೇಳ್ತಾರೆ. ಸೊ ಎಲ್ಲ ಕಡೆ ಎಜುಕೇಶನ್ ಇಂಪಾರ್ಟೆಂಟ್. ನೀವು ಏನೇ ಮಾಡ್ರಿ, ನೀವು ಯೂಟ್ಯೂಬರ್ ಆಗ್ರಿ, ಏನೇ ಆಗ್ರಿ, ಬಟ್ ಏನೇ ಮಾಡ್ರಿ ಬೈ, ಫಸ್ಟ್ ನೀವು ನಿಮ್ಮ ಎಜುಕೇಶನ್ ಮುಗಿಸ್ಬೇಕ್ರಿ. ಎಜುಕೇಶನ್ ಮುಗಿಸ್ಗಳೇನೆ ಇದು ಮಾಡಬೇಕು, ಇಂಟ್ರೆಸ್ಟೆಡ್ ಇದನ್ನ ಮಾಡಬೇಕು. ಸೊ ಎಜುಕೇಶನ್ ಬೇಕೇ ರೀ, ಎಲ್ಲ ಕಡೆ ಎಜುಕೇಶನ್ ಇಂಪಾರ್ಟೆಂಟ್ ಅದ. ನಮ್ಮ ಫ್ಯಾಮಿಲಿದಾಗ ಅಷ್ಟೇ ಅಲ್ಲ, ನಮ್ಮ ರಿಲೇಷನ್ಸ್ದಾಗ ಅಷ್ಟೇ ಅಲ್ಲ, ಎಲ್ಲ ಕಡೆ ನೀ ಏನು ಓದ್ಯಪ್ಪ ಅಂತ ಕೇಳ್ತಾರ, ಎಜುಕೇಶನ್ ಮೇಲೆ ವ್ಯಾಲ್ಯೂ ಕೊಡ್ತಾರೆ. ಬಟ್ ಅವ್ರ ಕ್ವಶನ್ ಕೇಳಿದ್ದೇನ್ ರಾಂಗ್ ಅಲ್ಲ, ಬಟ್ ನಮ್ಮ ರಿಲೇಷನ್ನಾಗೆ ಅಂತಲ್ಲ, ಓದ್ಲಿಲ್ಲ ಅಂದ್ರೆ ಯಾರು ವ್ಯಾಲ್ಯೂ ಕೊಡಂಗಿಲ್ಲ. ಲೈಫ್ನಾಗ ಓದಿದ್ರೆ ನಾವ್ ಏನಾರ ಸಾಧಿಸ್ಬೋದು, ಓದ್ಲೇಬೇಕು. ಕರೆಕ್ಟ್ ಅದ, ರೈಟ್ ಅದು. ಹೌದ್ರಿ, ಅದಕ್ಕೆ ನಾ ದಿನ ABCD ಓದ್ಲೇಬೇಕು, ಓದ್ಲಿಲ್ಲ ಅಂದ್ರೆ ಜೀವನ ಇಲ್ಲ. ಅದಕ್ಕೆ ಎ ಆಗೋಣ ಡಿ ಬರ್ತಾರೆ. ಡಿ ಬಂದ್ರ ಆಮೇಲೆ ಜಡ್ ಬರ್ತದ್ರಿ. ಹೌದ್ರಿ, ಸಾರಿ ಇದು ನಮ್ಮ ಮಮ್ಮಿ ಕ್ವಶನ್ ಕೇಳಬೇಡಲ್ಲತ್ರಿ. ಸೊ ಇದು ಕ್ವಶನ್ ಏನಪ್ಪಾ ಅಂದ್ರೆ ಇಟ್ಸ್ ಆಮ್ ಮಾನಿಸ್ಟರ್ 7 ಥಲ ಫಾರ್ ಎ ರೀಸನ್. ಸೊ ಅಣ್ಣ GF ಹಳ ಕರೆ ಹೇಳು ಅಣ್ಣ, ದೇವ್ರ ಮೇಲೆ ಆಣಿ ಮಾಡಿ ಹೇಳತ್ತ ಬೈ, ದೇವ್ರ ಮೇಲೆ ಆಣಿ ಮಾಡತ್ತ ಬೈ. ಬೈ ಇಲ್ಲ, ಇದು ಬಹಳ ಮಂದಿ ಕನ್ಫ್ಯೂಷನ್ ಆಗಿದ್ದೀರ. ನಂಗೆ ಗೊತ್ತಿದ್ದವರು, ನಂಗೆ ಗೊತ್ತಿರ್ಲಾರ್ದವ್ರು. ಬೈ ನಾ GF ಇದ್ದಂತಂದ್ರೆ ಇಷ್ಟು ರಾತ್ರಿ ಟೈಮ್ ಎಷ್ಟಾಗ್ಯದ? 12 ಆಗ್ಯದ. 12 ಆಗ್ಯದ ಟೈಮ್, 12:10 ಆಗ್ಯದ. ಇಷ್ಟು ರಾತ್ರಿ ವಿಡಿಯೋ ಮಾಡ್ತಿದ್ರಿ, ನಮ್ಮ ಹುಡುಗಿ ಜೊತೆ ಟೆಕ್ಸ್ಟ್ ಮಾಡ್ತಿದ್ದ. ಸೊ ಬೈ ಭಾಳ ಮಂದಿ ಕನ್ಫ್ಯೂಷನ್ ಆಗಿದ್ದೀರ, ನಂಗೆ ಗೊತ್ತದ. ಭಾಳ ಮಂದಿ ಕೇಳ್ತೆ. ಬೈ ಇಲ್ಲ ಗುಡ್ ಬಾಯ್ ಇದೀನಿ ಬೈ, ನಾ ಗುಡ್ ಬಾಯ್ ಇದೀನಿ, ಇಷ್ಟೇ. ಹಿಯರ್ ಕಮ್ಸ್ ದ ನೆಕ್ಸ್ಟ್ ಕ್ವಶನ್. ಯಾರು ಕೇಳಾರಪ್ಪ ಅಂದ್ರೆ ಇಟ್ಸ್ ಮೀ ರಾಮ್ ಭಕ್ತ 1 ಸೊ ಅವ್ರ ಕ್ವಶನ್ ಏನಪ್ಪ ಅಂದ್ರೆ ಬೈ ಯುವರ್ ಮದರ್ಸ್ ನೇಮ್. ಬೈ ನಮ್ಮ ಮಮ್ಮಿ ಹೆಸರು ಸೈಲೆಂಟ್ ಸಿಸ್ಟರ್ ಅತ್ ಬೈ. ಸೈಲೆಂಟ್ ಸಿಸ್ಟರ್ ಅಂದ್ರೆ ಶಾಂತಕ್ಕ ರೀ. ಸೊ ನಮ್ಮ ಮಮ್ಮಿ ಹೆಸರು ಶಾಂತ ರೀ. ಎಲ್ಲೂ ವಿಡಿಯೋದಾಗ ಹೇಳಿಲ್ರಿ, ಬಟ್ ಶಾಂತ ಇರಲ್ರಿ, ಅಷ್ಟೇ. ಸೊ ಭವಾನಿ 33 ಅವ್ರು ಒಂದು ಕ್ವಶನ್ ಕೇಳಾರಿ, ನಿಮ್ಮ ಮನೆ ಯಾವ ಏರಿಯಾದಲ್ಲಿದೆ? ಸೊ ನೋಡ್ರಿ ಬೈ, ನಮ್ಮ ಮನೆ ಎಲ್ಲದಪ್ಪ ಅಂತಂದ್ರೆ ಗಣೇಶ್ ನಗರ್, ಓಲ್ಡ್ ಜವರ್ಗಿ ರೋಡ್, ಶಾಂತಿನಿಕೇತನ್ ಅಪಾರ್ಟ್ಮೆಂಟ. ನಾ ಒಂದು ಸರ್ತಿ ಲೊಕೇಶನ್ ಹಾಕಿದ್ದಾರೆ ಸ್ಟೋರಿಗೆ. ಬೈ ಯಾರ್ಯಾರು ಬರ್ತೀರಿ ಬೈ ನಮ್ಮ ಮನೆಗೆ, ಪ್ಲೀಸ್ ನಮ್ಮ ವಾಚ್ಮ್ಯಾನ್ ತಳಗಿರ್ತಾರೆ, ಕೇಳಿ ಬರ್ರಿ ಬೈ. ಯಾಕಂತಂದ್ರೆ ಇಲ್ಲಂತಂದ್ರೆ ನಂಗೆ ಮೆಸೇಜ್ ಹಾಕಿ ಬರ್ರಿ. ನೀವು ಬಂದಾಗ ನಾ ಇರಲಿಲ್ಲ ಅಂತಂದ್ರೆ ನೀವು ಬಂದಿದ್ದು ವೇಸ್ಟ್. ಯಾಕಂದ್ರೆ ಭಾಳ ದೂರ್ಲೇ ಬರ್ತೀರಿ ಬೈ, ಕರುಣೇಶ್ವರ ನಗರ್ಲೇ ಬರ್ತೀರಿ, ಆ ಕಡೆ ರಾಜಾಪುರ ಆ ಕಡೆ ಎಲ್ಲಿಂದ ಬರ್ತೀರಿ ಬೈ. ನಂಗೆ ನಮ್ಮ ವಾಚ್ಮ್ಯಾನ್ ಹೇಳ್ತಾ ಇರ್ತಾರ, ಬಂದು ನಿಮ್ಮ ಹೆಸರು ಕೇಳೋತಾರ್ರಿ ಅಂತ.
ಸೊ ಒಂದ್ಸರ್ತಿ ನೀವು ಬರುವಾಗ ನಂಗೆ ಮೆಸೇಜ್ ಮಾಡಿ ಬರ್ರಿಯಪ್ಪ, ನಿಮಗೆ ನೀವು ಇದ್ದಲ್ಲಿ ನಾನೇ ಭೇಟಿಯಾಗಿ ಬರ್ತೀನಿ ನಿಮಗೆ. ಸೊ ಮೆಸೇಜ್ ಹಾಕಿ ಬರ್ರಿ, ಹೊಂಟೀನಿ ಅಣ್ಣ ಭೇಟಿ ಆಗದ ಅಂತಾರೆ. ಯಾಕಂತಂದ್ರೆ ಭಾಳಷ್ಟು ಹುಡುಗರು ನಮ್ಮ ಅಪಾರ್ಟ್ಮೆಂಟ್ ಬರ್ತಾರ, ವಾಚ್ಮ್ಯಾನ್ ಅಣ್ಣವ್ರಿಗೆ ಕೇಳ್ತಾರ, ಹೋಗ್ತಾರೆ ವಾಪಸ್. ಅದು ಹೋದ್ರೆ ನಿಮಗೂ ಲಾಸ, ನಿಮ್ಮ ಜೊತೆ ನನಗೂ ಬೇಜಾರ, ಇಲ್ಲಿ ತಕ ಬಂದು ಭೇಟಿ ಅಲ್ಲಾರ್ದಂಗ. ಸೊ ಯಾರು ಬರ್ತೀನಿ ನಂಗೆ ಮೆಸೇಜ್ ಮಾಡಿ ಬರ್ರಿ. ಎಲ್ಲಪ್ಪ ಅಂದ್ರೆ ಗಣೇಶ್ ನಗರ್, ಓಲ್ಡ್ ಜೇವರ್ಗಿ ರೋಡ್, ಶಾಂತಿನಿಕೇತನ್ ಅಪಾರ್ಟ್ಮೆಂಟ್. ಗೂಗಲ್ದಾಗ ಹೊಡ್ರಿ ಶಾಂತಿನಿಕೇತನ್ ಅಪಾರ್ಟ್ಮೆಂಟ್ ಅಂತ ಕೊಟ್ರೆ 5 ಸ್ಟಾರ್ ರೇಟಿಂಗ್ ಕೊಡ್ರಿ. ನಮ್ಮ ಅಪಾರ್ಟ್ಮೆಂಟ್ ಹವಾ ಆತು ಪೂರ ಅಷ್ಟೇ. ಶಾಂಭವಿ ಎಂ ಕೆ ಅವ್ರು ಒಂದು ಕ್ವಶನ್ ಕೇಳ್ಯಾರ. ಶಾಂಭವಿ ಎಂ ಕೆ ಅವರು, ಸೊ ಹಾಯ್ ಅಣ್ಣ, ನಾ ಗುಲ್ಬರ್ಗ ಹುಡುಗಿ ಶಾಂಭವಿ ಅಂತ. ಅಣ್ಣ ನಿಮ್ಮ ಮಮ್ಮಿದು ಫ್ಯಾಮಿಲಿ ಹೆಂಗದ ಅಣ್ಣ ಅಂತ. ಬೇಸಿಕಲಿ ನಾ ಹೇಳಕ್ ಇಷ್ಟಪಡ್ತೀನಿ ರೀ, ಅದು ಗುಲ್ಬರ್ಗ ಅಲ್ರಿ, ಕಲಬುರ್ಗಿ. ಸೊ ನಿಮ್ಮ ಫ್ಯಾಮಿಲಿ ಹೆಂಗದ ಅವರೇ ಹೇಳ್ತಾರೆ. ನನ್ನ ಪ್ರಕಾರ ರೀ ಬೆಸ್ಟ್ ಅದ ರೀ, ಮಸ್ತ್ ಏಕ್ ನಂಬರ್. ಇಲ್ಲ ಚಲೋ ಅದ family. ಯಾಕಂದ್ರ ನಮ್ಮ ಪಪ್ಪ ಮಿಲಿಟರಿ ಮ್ಯಾನ್, ಹಂಗಾಗಿ ನಮ್ಮ ಪಪ್ಪ ಒಂದ್ ವರ್ಕ್ ಮಾಡಿಲ್ಲ, ಹೆಡ್ ಮಾಸ್ಟರ್ ಮಾಡ್ಯಾರ, ಮಿಲಿಟರಿ ಒಳಗಿದ್ರು. SBH ಬ್ಯಾಂಕ್ ಈಗೆಲ್ಲ ಕೊಲಾಪ್ ಆಗ್ಯಾವ, ಅವಾಗ SBH ಬ್ಯಾಂಕ್ ಒಳಗ ಮ್ಯಾನೇಜರ್ ಇದ್ರು. ಸೊ ನಮ್ಮ ಪಪ್ಪಾಗ ನಾನೇ ಬಿಡ್ತಿದ್ದೆ, ನಾನೇ ಕರ್ಕೊಂಡ್ ಬರ್ತಿದ್ದೆ, ಅದೊಂದ್ ಹೆಮ್ಮೆ ನನಗ. ಬಟ್ ನಮ್ಮ ಪಪ್ಪನ ಬಳಿ ಹೇಳಕ್ ಏನಿಲ್ಲ, ನಮ್ದು ಒಳ್ಳೆ ಫ್ಯಾಮಿಲಿ, ಹಂಗೇನಿಲ್ಲ, ಪಾಟೀಲ್ ಫ್ಯಾಮಿಲಿ. ನೋಡ್ರಿ ಇವ್ರ ಫಾದರ್ ಹೆಸರು ಅಂದ್ರೆ ನಮ್ಮ ಮುತ್ಯ CN ಪಾಟೀಲ್ ಅತ್ರಿ. ಈಗೂ ಆರಾಮ ಮಸ್ತಾರ. ಬಟ್ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ, ಇವನಿಗೆ ಸಚಿನ್ ಅಂತ ಹೆಸರು ಇಡಬೇಕಾದ್ರೆ ನಮ್ಮ ಪಪ್ಪನೇ ಕಾರಣ. ಯಾಕಂದ್ರೆ ಹಾಸ್ಪಿಟಲ್ ಒಳಗ ಡೆಲಿವರಿ ಆದಾಗ ನಮ್ಮ ಪಪ್ಪ ಬಂದ್ ಹೇಳಿದ್ರು, ನಿನ್ ಮಗನ ಹೆಸರು ಸಚಿನ್ ಅಂತಿಡು. ಯಾಕಂದ್ರೆ ಅವಾಗ ಸಚಿನ್ ಬ್ಯಾಟಿಂಗ್ ಮಾಡ್ತಿದ್ದ, ಸೆಂಚುರಿ ಹೊಡೆದಿದ್ದ ಅವತ್ತ. ಹಂಗಾಗಿ ನಿಮ್ ಮಗನ ಹೆಸರು ಏನ್ ಇಡು ಅಂತಂದ್ರೆ ಸಚಿನ್. ಅವತ್ತೇ ಡಿಸೈಡ್ ಮಾಡ್ಬಿಟ್ಟೆ ನಾನು, ಮತ್ತೆ ಏನು ಹೆಸರು ಚಾಯ್ಸ್ ಮಾಡಕ್ಕೆ ಹೋಗ್ಲಿಲ್ಲ ನಾನು, ಅವತ್ತೇ ಡನ್ ಆಗ್ಬಿಟ್ಟೆ ನಾನು. ಹೌದ್ರಿ, ಹಂಗಾಗಿ ಸಚಿನ್ ಅಂತ ಹೆಸರಿಟ್ಟು. ನಮ್ಮ ಮುತ್ಯಾಗ ಥ್ಯಾಂಕ್ ಯು. ನಮ್ಮ ಮುತ್ಯ ವಿಡಿಯೋ ನೋಡ್ತಾರಲ್ಲ ಗೊತ್ತಿಲ್ಲ, ಬಟ್ ಇವ್ರ ಫಾದರ್ ಬಗ್ಗೆ ಹೇಳಕ್, ನಮ್ಮ ಮುತ್ಯಾರ ಬಗ್ಗೆ ಹೇಳ್ಬೇಕಂದ್ರ, ಇವರು ಮಿಲಿಟರಿದಾಗ ಇದ್ರಿ, ಬ್ರಾಂಚ್ ಮ್ಯಾನೇಜರ್ ಇದ್ರು, ಹೆಡ್ ಮಾಸ್ಟರ್ ಇದ್ರಲ್ಲ, ಸ್ಕೂಲಿನ ಹೆಡ್ ಮಾಸ್ಟರ್. ಬೈ ಎಲ್ಲಾ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ರೀ. ಅದ್ರದ್ದು ಒಂದು ಜಾಬ್ ಸಿಕ್ಕರು ಈಗ ನಮ್ದು ಲೈಫ್ ಸೆಟಲ್ ಆಗ್ತರಿ. ಸೊ ನಮ್ಮ ಮುತ್ಯನ ಬಗ್ಗೆ ನಾವು ಭಾಳ ಪ್ರೌಡ್ ಇದೀವ್ರಿ. ಅಷ್ಟೇ ರೀ, ಆರಾಮ್ ಹಾರ್ರಿ. ಈಗ ದೇವ್ರ ಕೃಪೆಯಿಂದ ಮುಂದೂ ಮಸ್ತ್ ಆರಾಮಿರ್ಲಿ. ನಮ್ಮ ಮುತ್ಯನ ಹೆಸರು CN ಪಾಟೀಲ್, ಚಂದ್ರಶೇಖರ್ ಎನ್ ಅಂದ್ರೆ ನೀಲ್ಕಂಠರಾವ್ ಪಾಟೀಲ್. ಅಂದ್ರೆ ನಮ್ಮ ಮುತ್ಯಂದ ಫಾದರ್ ಹೆಸರು ನೀಲ್ಕಂಠರಾವ್ ರೀ, ಅಡ್ಡ ಹೆಸರು ಪಾಟೀಲ. ಸೊ ಇಷ್ಟೇ. ಹೈ ಇಟ್ಸ್ ಮೀ ಅಪ್ಪು 102 ಅವ್ರು ಒಂದು ಕ್ವಶನ್ ಕೇಳ್ರಿ. ಬ್ರೋ ನಿಂಗೆ ಚೈಲ್ಡ್ಹುಡ್ದಾಗ ಕ್ರಿಕೆಟರ್ ಆಗ್ಬೇಕಂತ ಡ್ರೀಮ್ ಇತ್ತು ಬೈ. ಎಲ್ಲರಿಗೂ ಇರ್ತಾರೆ ಇದು. ಯಾಕಂತಂದ್ರೆ ಕ್ರಿಕೆಟ್ ಅಂದ್ರೆ ಹುಡುಗರಿಗೆ ಇಮೋಷನ್. ಸೊ ಬೈ ಕಂಡಾಪಟ್ಟಿ ಆಡ್ತಿದಾರೆ ನಾ ಕ್ರಿಕೆಟ್. ಮುಂಜಾನೆ 10ಕ್ಕೆ ಹೋದವ ಸೀದಾ 4-5ಕ್ಕೆ ಬರ್ತಿದ್ದೆ. ಮತ್ತು ಊಟ ಗೀಟ ಮಾಡಿ ಮತ್ತೆ ಹೋಗ್ತಿದ್ದೆ ರೀ. ಭಾಳ ಕ್ರಿಕೆಟ್ ಆಡೀವ್ರಿ ನಾವು. ಎಲ್ಲಪ್ಪ ಅಂದ್ರೆ ಅಲ್ಲಿ ಮಸ್ಜಿದ್ ಗ್ರೌಂಡ್ ಅಂತಾರ್ರಿ, ಅಲ್ಲಿ ನಮ್ಮ ಏನಂತಾರೆ ಚಂದ್ರಕಾಂತ್ ಸ್ಕೂಲ್ ಅದ್ರ ಭಾಳ ಕ್ರಿಕೆಟ್ ಆಡೀವ್ರಿ ನಾವು. ಈಗ ಎಲ್ಲಾರ ಆಡ್ತಾರೆ ಅಂತ ಹುಡುಕ್ತೀನ್ರಿ, ಎಲ್ಲೂ ಏನಿಲ್ಲ ರೀ. ಈಗನು ಹೋಗ್ತಾನ್ರಿ, ಅಂದ್ರೆ SBR ಗ್ರೌಂಡಿಗೆ ಹೋಗ್ತಾನ ಆಟ ಆಡಕ. ಹುಡುಕ್ತೀನ್ರಿ ನಾ. ಎಲ್ಲಾರ ಆಡತ್ರಿ ಬೈ. ನೀವು ಯಾರ ಕ್ರಿಕೆಟ್ ಆಡತ್ತಿದ್ರಿ ಚಲೋ ಅಂದ್ರೆ ದೊಡ್ಡ ಗ್ರೌಂಡ್ದಾಗ ಆಡ್ಲತ್ತಿದ್ರಿ ಅಂತಂದ್ರೆ ಕರೀರಿ. ಟರ್ಫಿಗೆ ಹೊಂಟಿದ್ರೆ ಕರೀರಿ ಬೈ. ಎಲ್ರಿಗೂ ಡ್ರೀಮ್ ಇರುತ್ತೆ ಬೈ, ಕ್ರಿಕೆಟ್ ಆಡ್ಬೇಕು, ಕ್ರಿಕೆಟ್ ಆಡ್ಬೇಕಂತ. ಆಬ್ವಿಯಸ್ಲಿ ಡ್ರೀಮ್ ಇರುತ್ತೆ, ನಂಗೂ ಇತ್ತು ಬೈ. ಅಷ್ಟ ಆಗಿಲ್ಲ, ಮುಂದೂ ಆಗಲ್ಲ, ಗೊತ್ತ ನಂಗೆ. ಮುಂದ್ ಬೈ ಜೀವನದಾಗ ಎಲ್ಲಾನು ಆಗ್ಬೇಕಂದ್ರ ಆಗಲ್ಲ. ಸಾರಿ ರೀ. ಸೊ ಪ್ರಣೂಪ್ ಪಿ ಬಸ್ಮೆ 37 ಅವ್ರ ಕ್ವಶನ್ ಕೇಳ್ರಿ. ಅಣ್ಣ ನೀ RCB ಮ್ಯಾಚ್ ನೋಡಕ್ ಬೆಂಗಳೂರಿಗೆ ಹೋಗೋಣ ಪ್ಲೀಸ್. ಇದು ರಿಪ್ಲೈ ಮಾಡೋಣ ಬೈ. ರಿಪ್ಲೈ ಡೆಫಿನೆಟ್ಲಿ ಮಾಡ್ತೀನಿ ಬೈ. ಸೊ ಬೈ ಬೆಂಗಳೂರಿಗೆ ಆ್ಯಕ್ಚುಲಿ ನಾ 2 ವರ್ಷದಿಂದ ರೀ, 2022 ಒಳಗೆ ಜಿಯೋ ಸಿನಿಮಾದವ್ರು ನಂಗೆ ಸ್ಪಾನ್ಸರ್ ಮಾಡಿರಿ ಟಿಕೆಟ್. ಹೈದರಾಬಾದ್ ಮತ್ತು RCB ಮತ್ತು SRH. ಸೊ ಆ ಮ್ಯಾಚ್ RCB ಗೆದ್ದಿತ್ತು. ಆ್ಯಂಡ್ ಸ್ಪೆಷಲಿ ನಮ್ಮ ಕಿಂಗ್ ಕೊಹ್ಲಿ ಅವರು 100 ರನ್ ಹೊಡಿದಿರಿ, ಸೆಂಚುರಿ ಮಾಡಿದ್ರು. ಹಿಂಗೆ ತಳಗ ನಿಂತು ಹಿಂಗೆ ಅಗ್ರೆಷನ್ ತೋರಿಸಿದ್ರಿ. ಸೊ ಹೋಗ್ಬೇಕ್ರಿ ಈ ಸರ್ತಿನೂ. ಸ್ವಲ್ಪ ನಂದು ಶೆಡ್ಯೂಲ್ ಅಂತ ಕಾಲೇಜ್ ಶೆಡ್ಯೂಲ್ ಇದು ಅದು ಎಲ್ಲ ಮಾಡೋದ್ರಾಗ ಟೈಮ್ ಸಿಗೋಲ್ತ್ರಿ. ಆ್ಯಂಡ್ ಟಿಕೆಟು ಬೈ 2,000 ರೂಪಾಯಿ ಟಿಕೆಟ್, 3,000 ರೂಪಾಯಿ ಟಿಕೆಟ್, 15,000 20,000 ಅಂದ್ರೆ ಮಾರ್ಬೇಕಾಗ್ತದೆ ಬೈ. ನಂದು ಹೊಲ ಮನಿ ಮಾರ್ಬೇಕಾಗ್ತ. ಹೋಗ್ತೀನಿ ಬೈ. ಈ ಸರ್ತಿ ಹೋಲಕ್ ಟ್ರೈ ಮಾಡ್ತೀನಿ, ಡೆಫಿನೆಟ್ಲಿ 100% ಟ್ರೈ ಮಾಡ್ತೀನಿ. ಗೆಲ್ಲವಲ್ರು ಬೈ ಇವರು, ಹೋಮ್ ಮ್ಯಾಚ್ ಗೆಲ್ಲವಲ್ರು. ಗೆಲ್ಲಿ ಬಿಡ್ಲಿ ಬೈ, ನಾವು RCB ಅಭಿಮಾನಿಗಳು. ಸೊ ಹೋಗ್ತೀನಿ ಬೈ, ಹೋಗ್ತೀನಿ. ಹಿಂದೂ ಸಾಮ್ರಾಜ್ಯ 32 ಅವ್ರ ಕ್ವಶನ್ ಕೇಳ್ರಿ. ಕ್ವಶನ್ ಏನಪ್ಪ ಅಂದ್ರೆ, ವಾಟ್ಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಯು ಹ್ಯಾವ್ ಲರ್ನ್ಡ್ ರೀಸೆಂಟ್ಲಿ ಅಣ್ಣ. ಬೈ ಒಂದು ಕಲ್ತಿದನಕ್ಕಿಂತ ಅದು ಹೇಳ್ಬೇಕು ಅನಿಸ್ತೀರಿ ಬೈ. ನಾ ಟೈಮ್ ವೇಸ್ಟ್ ಮಾಡಲ್ಲ ಬೈ. ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ. ಏನಾರ ಒಂದು ಮಾಡ್ಕೊತ ಕುಂದಿರ್ತೀನಿ ಬೈ. ಮೊಬೈಲ್ದಾಗ ಆಗಲಿ, ಬುಕ್ದಾಗ ಆಗಲಿ.
ಟೈಮ್ ವೇಸ್ಟ್ ಅನ್ನಪ್ಲಿಲ್ಲ. ಬಟ್ ಈಗ ನಾ ಫ್ರೆಂಡ್ಸ್ ಜೊತೆ ಎಲ್ಲರೂ ಹೋದಾಗ ಅಲ್ಲಿನೂ ಸ್ವಲ್ಪ ಹೆಲ್ದಿ ಡಿಸ್ಕಷನ್ಸ್ ಆಗ್ತಾವೆ. ಫಾಲ್ತು ಮಾತಾಡ್ತೀವಿ ಡೆಫಿನೆಟ್ಲಿ, ದೋಸ್ತರು ಅಂದ್ರೆ ಫಾಲ್ತು ಮಾತಿರ್ತಾವೆ. ಸೊ ಅದ್ರ ಜೊತೆ ಅಲ್ಲಿನೂ ಏನಾರ ಗೇನ್ ಆಗಂಗ, ನಾಲೆಜ್ ಗೇನ್ ಆಗಂಗ ಮಾತಾಡ್ತೀವಿ ಬೈ. ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದು ಒಂದು ರೀಸೆಂಟ್ಲಿ ಕಲ್ತಿದ್ದೇನು, ಅದು ಬಂದಿದ್ರೆ ನಂಗೆ ಎಲ್ಲೇ ಹೋಗ್ಲಿರಿ ಏನೇ ಆಗಲಿ. ಫಾರ್ ಎಕ್ಸಾಂಪಲ್ ನಾ ಯಾಕಪ್ಪ ಅಂದ್ರೆ ಲೈಕ್ ನಾ ಎಲ್ಲರೇ ಹೋಗಿದ್ದಪ್ಪ ಅಂದ್ರೆ ಅಲ್ಲಿ ಸ್ವಲ್ಪ ಟೈಮ್ ಸಿಕ್ಕದಂದ್ರೆ ಎಡಿಟ್ ಮಾಡ್ಕೊತ ಕುಂದಿರ್ತೀನಿ ರೀ, ಏನಾರ ಮಾಡ್ತಿರ್ತೀನಿ ರೀ. ಟೈಮ್ ವೇಸ್ಟ್ ಮಾಡಲ್ರಿ, ಎಲ್ಲೂ ಟೈಮ್ ಪಾಸ್ ಮಾಡಲ್ಲ, ಎಲ್ಲೂ ಏನು ಮಾಡಲ್ರಿ, ಟೈಮ್ ವೇಸ್ಟ್ ಮಾಡಲ್ರಿ ಎಲ್ಲೂ. ಇದು ನಾ ರೀಸೆಂಟ್ಲಿ ಕಲ್ತಿದ್ದು ಅಂತ ಹೇಳ್ಬೋದು. ವೇಸ್ಟ್ ಮಾಡಲ್ರಿ, ಯಾಕಂದ್ರೆ ಯಾವತ್ತನ ಒಂದಿನ ಏನೋ ವಿಡಿಯೋ ಎಡಿಟ್ ಮಾಡ್ಲಿಲ್ಲ ಇದೆಲ್ಲ ನನಗೆ ಅಂತಿರ್ತಾನೆ, ಮಮ್ಮಿ ಇವತ್ತು ನಾ ಫುಲ್ ಡೇ ವೇಸ್ಟ್ ಮಾಡಿದೆ, ಇವತ್ತು ಏನೋ ಟೈಮ್ ಭಾಳ ಲಾಸ್ ಮಾಡ್ಬಿಟ್ಟೆ, ನಾ ಏನೂ ವರ್ಕೇ ಮಾಡಿಲ್ಲ ಅಂತ ಅಂತಿರ್ತಾನೆ. ಬಟ್ ಅದ್ರ ಬಗ್ಗೆ ನನಗೆ ಹೆಮ್ಮೆ ಅದರಿ, ಟೈಮ್ ವೇಸ್ಟ್ ಮಾಡಲ್ಲ. ಹೌದ್ರಿ, ಯಾಕಂದ್ರೆ ಲೈಕ್ ಈಗ ನಾ ಏನಾರ ಅಂದ್ರೆ ಮುಂಜಾನೆ ಹಿಡಿದು ಮೊಬೈಲ್ ಹಿಡ್ಕೊಂಡು ಕೂತ್ ಏನೂ ಕೆಲಸ ಮಾಡಿಲ್ಲ ಅಂದ್ರೆ ನಂಗೆ ರಿಗ್ರೆಟ್ ಫೀಲ್ ಆಗ್ತದೆ, ಬೈ ಇವತ್ತು ಏನಾರ ಮಾಡ್ಬೇಕಿತ್ತು ಮಾಡಿಲ್ಲ ಅಂತಂದು. ಸೊ ನೀವು ಅಂದ್ರೆ ಕಲೀರ ಅಂತ ಅಲ್ಲತ್ತಿಲ್ಲ ಬೈ, ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಬೈ. ಇನ್ನೊಂದು ಬಿಜಿ ಆರ್ ಬೈ, ನೀವು ಬಿಜಿ ಆದ ಅಂದ್ರೆ ನಿಮ್ ನೆಗೆಟಿವ್ ಥಾಟ್ಸ್ ಬರಲ್ಲ, ನಿಮ್ ಕೆಲ್ಸ ಏನೇ ಆಗ್ಲಿ ಬೈ, ಬಟ್ ನಿಮ್ ಬಿಜಿ ಮಾಡ್ಕೊರ್ ತಲಿ, ಅಂದ್ರೆ ನಿಮ್ಗೆ ನೆಗೆಟಿವ್ ಥಿಂಗ್ಸ್ ಬರಲ್ಲ, ಅವ್ರ ಬಗ್ಗೆ ಇವ್ರ ಬಗ್ಗೆ ವಿಚಾರ ಮಾಡಕ್ ಟೈಮ್ ಸಿಗಲ್ರಿ. ಬಿಜಿ ಆಗ್ರಿ, ಟೈಮ್ ವೇಸ್ಟ್ ಮಾಡ್ಬೇಡಿ. Indu.27775. ಸೊ ಇವ್ರ ಕ್ವಶನ್ ಕೇಳಾರ, ಕಾಂಟೆಂಟ್ ಕ್ರಿಯೇಷನ್ ಹೆಂಗ್ ಸ್ಟಾರ್ಟ್ ಮಾಡಿದ್ರು ಬೈ? ನಾ ಹೇಳ್ತೀನಿ ಕೇಳ ಬೈ. ಕಾಂಟೆಂಟ್ ಕ್ರಿಯೇಷನ್ಕಿಂತ ನಾವು ಮೊದಲು ಟಿಕ್ಟಾಕ್ ಮಾಡ್ತೀವಿ ಬೈ, ಲಿಪ್ ಸಿಂಕ್ ಮಾಡ್ತಿದ್ದೆ. ನಮ್ಮ ಜೊತೆ ನಮ್ಮ ಬಾಸ್ ಆದಂಥ ನಮ್ಮ ಅಂಕಲ್ ಇರ್ತಿದ್ದಾರೆ, ಅವರು ನಾವು ಮಾಡ್ತಿದ್ದೆವು. ಬಟ್ ನಮಗೆ ಒಂದು ಸ್ಟೇಜಿಗೆ ಗೊತ್ತಾಯ್ತು ಬೈ ಮಂದಿದೆ ಯಾಕೆ ಬೇರೆಯವ್ರದ್ದು ಯಾಕೆ ಲಿಪ್ ಸಿಂಕ್ ಮಾಡಮ್, ನಮ್ದು ಏನಾರು ಓನ್ ಮಾಡಮ್ರಿ ಅಂಕಲ್. ಓನ್ ಹೆಂಗೆ ಮಾಡಬೇಕು ಯೂಟ್ಯೂಬ್ದಾಗ ಸರ್ಚ್ ಮಾಡಿದವ್ರಿ, ಹೆಂಗೆ ಮಾಡಬೇಕು ಓನ್ ವಿಡಿಯೋಸ್. ಯಾಕಂದ್ರೆ ಅವಾಗ ಏನೋ ಜೀರೋ ನಾಲೆಜ್, ಏನು ಬರೇ ಅವು ಹಿಂದೆ 2x ಇಟ್ಟು ಬರೇ ಅದು ಲಿಪ್ಸಿಂಗ್ ಮಾಡ್ತಿದ್ದೇವ್ರಿ. ಸೊ ನಾವೇ ಯಾಕೆ ಸ್ಟಾರ್ಟ್ ಮಾಡಬಾರ್ದ್ರಿ ಅಂಕಲ್, ನಮ್ಮ ಓನ್ ವಾಯ್ಸ್ದಾಗ ಹೆಂಗೆ ಮಾಡ್ಬೋದು ಹಂಗೆ ಯೂಟ್ಯೂಬ್ದಾಗ ನೋಡಿ ಕಲ್ತೇವೆ ಸ್ವಲ್ಪ. ಅವಾಗ ಮೈಕು ಇದ್ದಿದ್ದಿಲ್ರಿ, ಅದು ಮೊಬೈಲ್ ಹಿಡ್ಕೊಂಡು ಮಾಡ್ತಿದ್ದೇವೆ. ಮೊನ್ನೆ ತೊಗೊಂಡೇನ್ರಿ ಮೈಕ, ಮೊಬೈಲ್ ಹಿಡ್ಕೊಂಡು ಮಾಡ್ತಿದ್ದೇವ್ರಿ. ಸೊ ಅಲ್ಲಿ ಚಲೋ ರೀಚ್ ಸಿಕ್ಕಿತ್ತು, ಅವಾಗ ಗೊತ್ತಾಯ್ತು ರೀ ಓ ಹಿಂಗೆ ಮಾಡ್ಬೇಕಂತಂದು. ಸೊ ಹಿಂಗೆ ಸ್ಟಾರ್ಟ್ ಮಾಡಿದ್ರಿ, ಏನು ದೊಡ್ಡ ಇದು ಏನಿಲ್ಲ, ನಾರ್ಮಲಿ ಒಂದು ಮಾಡ್ಕೋತ ಹೋಗಿದ್ದು. ಬಟ್ ನಮ್ಗೇನಪ್ಪ ಅಂದ್ರೆ ಒಂದೊಂದು ಮೈನ್ಯೂಟ್ ಅಂದು ಸಣ್ಣ ಸೆಲೆಬ್ರೇಟ್ ಮಾಡಿವ್ರಿ ನಾವು. 10K ಆದಾಗ ನಮ್ದು ಒಂದು ಫಸ್ಟ್ ವಿಡಿಯೋ 1 million ಹೋದಾಗ ಕೇಕ್ ಕತ್ತರಿಸಿವ್ರಿ. ಅದಕ್ಕಿಂತ ಮೊದಲು 500ಕ್ಕೆ ಹೋಗಿತ್ರಿ ನಮ್ದೊಂದು ವಿಡಿಯೋ, ಕಾಲೇಜ್ದಾಗ ಮಾಡಿದ್ದು. ಇನ್ನೂ ತಳಗೋಗಿ ಸ್ಕ್ರೋಲ್ ಮಾಡ್ರಿ, ಇನ್ನೂ 1 million ಹೋಗಿಲ್ಲ. ಅದನ್ನು ನಮ್ಮ ಕಾಲೇಜ್ ಒಳಗೆ ಕೇಕ್ ಕತ್ತರಿಸಿವ್ರಿ ನಾವು. ಅಂದ್ರೆ ಸಣ್ಣ ಥಿಂಗ್ಸ್ ನಾವು ಸೆಲೆಬ್ರೇಟ್ ಮಾಡಿವ್ರಿ. ಸೊ ಅವು ಖುಷಿನೇ ನಮಗೆ ಇನ್ನ ಮೆಮೊರೇಬಲ್ ಅವ. 10K ಆಗಿದ್ದಲ್ಲ ನಾವು ಮ್ಯಾಗ ಅಪಾರ್ಟ್ಮೆಂಟ್ ಜನವರಿ 10 2023 ಅನಸ್ತ. 2023 ಅಲ್ಲಿ ಇನ್ನೊಂದು 50K ಆದಾಗ ಗಣಪತಿ ಉತ್ಸವ ಇತ್ತರಿ. ಅಲ್ಲಿ ಗಣಪತಿ ಉತ್ಸವ, ಗಣೇಶ ಚತುರ್ಥಿ ಇತ್ತು. ಅದ್ರಾಗ ನಮ್ ಫ್ರೆಂಡ್ಸ್ ಎಲ್ಲಾ ಗಣೇಶ್ ನಗರ್ನಾಗ ಅಲ್ಲಿ ಗಣೇಶ್ ಗುಡಿ ಟೆಂಪಲ್ ಹತ್ರ ಎಲ್ಲಾ ಕಾಲೋನೀಸ್ದಾಗ ಎಲ್ಲಾ ಮೆಂಬರ್ಸ್ ಬಂದು ಎಲ್ಲಾ ಕಲ್ತು 50K ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಅವತ್ತ 3ನೇ ದಿನ ಆಫ್ ಗಣೇಶ ಚತುರ್ಥಿ ಐತ್ರಿ. ನಂದು 50,000 ಫಾಲೋವರ್ಸ್ ಆದ್ರಿ ಅವತ್ತಿನ ದಿವಸ. ಸೊ 50,000 ಫಾಲೋವರ್ಸ್ ಆದಗಳೇ ಅಲ್ಲೇ ಪಟ್ಟನೆ ಕೇಕ್ ತರಿಸ್ರಿ, ಪಟ್ಟನೆ ಕಟ್ ಮಾಡಿದ್ರಿ, ಸೆಲೆಬ್ರೇಷನ್ ಆಯ್ತ್ರಿ. ಈಗ ಮತ್ತೆ 100 ಅದು ಹೆಂಗ್ ಮಾಡಿದ್ರಿ ಅಂದ್ರೆ ಗೊತ್ತೈತ್ರಿ, 50K ಆಗ್ತದ ಅಂತ ನಾನು ಮೊಬೈಲ್ ಹಿಡ್ಕೊಂಡಿನಿ. ಅವ್ರ ಫ್ರೆಂಡ್ ಸುಮಂತ ಗಣೇಶ್ ಅಂತ ಅವರು ಹಿಡ್ಕೊಂಡಾರ, ಶ್ರೇಯಸ್ ಅವರು 50K ಆಗ್ಯದ ಅಂತ ನಾನು ನೋಡಿ. ಅವ್ರು ಏನ್ ಸಿದ್ದ ಡೈರೆಕ್ಟ್ ನಮ್ಮ ಮನೆಗೆ ಬಂದ್ಬಿಟ್ರು, ಆಂಟಿ 50K ಆಗ್ಯದ, ನೋ ಪ್ರಾಬ್ಲಮ್, ಹೋಗ್ರಿ ಕೇಕ್ ತಗೊಂಬರ್ರಿ, ಡೈರೆಕ್ಟ್ ಅಲ್ಲಿ ಹೋಗ್ಬಿಡ್ರಿ ಅಂದ್ಬಿಟ್ಟೆ. ನೀವು ಮುಂದಡ್ರಿ, ನಾ ಹಿಂದ್ ಬರ್ತೀನಿ ಅಂತ ಹೇಳ ಅಂದು ಅವ್ರಿಗೆ ಕೇಕ್ ಕೊಟ್ಟು ಕಳಿಸಿ ಆಮೇಲೆ ನಾ ಹೋದೆ. ಬಟ್ ಎಲ್ಲರೂ ಖುಷಿಲಿಂದ ಕಾಲೋನಿದಾಗ ಎಲ್ಲಾ ಮೆಂಬರ್ಸ್ ಬಂದು ಖುಷಿಲಿಂದ ಕೇಕ್ ಕಟ್ ಮಾಡಿದ್ರು. ಖರೆ ಬೈ, ಎಲ್ಲರ ಆಶೀರ್ವಾದನು ನನ್ ಮಗನ ಮೇಲೆ ಅದ. ಬಹಳ ಖುಷಿ ಐತ್ರಿ. ಯಾಕಂತಂದ್ರ ಬೈ ಏನೇ ಆಗ್ಲಿ ಸ್ಟಾರ್ಟ್ ಮಾಡೋ ಟೈಮಿಗೆ ಯಾರಿಗೂ ಏನು ಗೊತ್ತಿರಲ್ಲ ಬೈ. ಬಟ್ ಅವತ್ತಿನ ದಿವಸ 50K ಆದಗಳೇ ಎಲ್ಲಾ ಅಂಟಿದವ್ರು ಒಂದು ಫುಲ್ ಆರ ಆಗೈತ್ರಿ, ಫುಲ್ ಹವಾ ಆಗೈತಿ ನಂದು. ಅಂಟಿದವ್ರೆಲ್ಲ ಹಿಂದ್ ನಿಂತಿದ್ರು, ನನಗ್ ಮುಂದೆ ನಿಂತು ಸನ್ಮಾನ ಮಾಡಿ ಕೇಕ್ ಕಟ್ ಮಾಡಿಸಿದ್ರಿ. ಸೊ ಎಲ್ಲಾ ಆಂಟಿಗೂ ಧನ್ಯವಾದಗಳು ರೀ. ನಿಮ್ ಪ್ರೀತಿ ಏನಂತಾರ ಲೈಕ್ ಕಾಮೆಂಟ್ ಮಾಡ್ತಾರ್ರಿ, ನಮ್ ವಿಡಿಯೋ ನೋಡ್ತಾರ್ರಿ. ಇಲ್ಲಂತಂದ್ರೆ ಇನ್ನೊಬ್ರಿಗೆ ಹೇಳ್ರಿ ಫಾಲೋ ಮಾಡ್ರಿ ಹುಡುಗಂತ. ಸೊ ಎಲ್ಲರಿಗೂ ಧನ್ಯವಾದಗಳು ಬೈ. ಬೇಸಿಕಲಿ ಇಷ್ಟೆಲ್ಲ ಕ್ವಶನ್ಸ್ ಇದ್ವು ರೀ, ನಾ ಭಾಳ ಬಂದವ ಬೈ. ನನಗೆ ಅದು ಭಾಳ ದೊಡ್ಡ ವಿಡಿಯೋ ಆಗ್ತದೆ ರೀ. ಸೊ ಯಾರ್ಯಾರ ಕ್ವಶನಿಗೆ ಆನ್ಸರ್ ಮಾಡಿಲ್ಲ ದಯವಿಟ್ಟು ಕ್ಷಮಿಸ್ರಿ. ಇನ್ನೊಂದು ಸ್ವಲ್ಪ ದಿನ ಆಗೋಣ ಮತ್ತೆ ಮಾಡ್ತೀವಿ. ಸೊ ಈ ಸ್ವಲ್ಪ ಭಾಳ ಮಂದಿ ಏನು ಹಾಕಿರ ಅಂದ್ರೆ, ಅಣ್ಣ ನಿಮ್ಮ ಫ್ಯಾನ್ಸ್ ಅಣ್ಣ, ನಿಮ್ಮ ವಿಡಿಯೋ ಎಲ್ಲದಕ್ಕೂ ಇದು ಮಾಡ್ತೀವಣ್ಣ, ಫ್ಯಾನ್ಸ್ ಅಣ್ಣ, ಅದು ಅಣ್ಣ ಇದು. ಬೈ ನಾ ಕರೆ ಹೇಳ್ತೀನಿ ರೀ, ನೀವು ನನಗೆ ಸಿಕ್ಕಾಗ ನನಗೆ ಫ್ಯಾನ್ಸ್ ಗೀನ್ಸ್ ಅಂತಂದ್ರೆ ನಂಗೆ ಸಿಟ್ಟು ಬರ್ತಾರೆ. ನೀವು ಏನೋ ಅನ್ಲಕ್ ಹೋಗ್ಬೇಡ್ರಿ ಅಣ್ಣ, ನಿಮ್ಮ ವಿಡಿಯೋ ನೋಡ್ತೀವ್ರಿ ಅಣ್ಣ ಅಂತಂದ್ರೆ ಖುಷಿ ಆತೀನಿ ರೀ ನಾ. ಸೊ ಇಷ್ಟು ಮಂದಿ ಯಾರ್ಯಾರು ಹಿಂಗೆ ಹಾಕಿರಿ ಹಂಗೆ ಅನ್ಲಕ್ ಹೋಗ್ಬೇಡ್ರಿ. ನನಗೆ ಹಿಂಗೆ
ಡಿಪ್ರೆಸ್ ಆಗ್ತದ ಅಂದ್ರೆ ಹಿಂಗ್ ಲೋ ಅನಿಸ್ತರಿ. ಹಂಗ ಅನ್ಲಕ್ ಹೋಗ್ಬೇಡ್ರಿ. ಸಿಕ್ಕಾಗ ಚಲೋ ಮಾತಾಡ್ಸ್ರಿ, ನೋಡ್ದಾಗ ಮಾತಾಡ್ಸ್ರಿ, ನಮ್ಗೆ ಅದೇ ಖುಷಿ ಆಗ್ತಾನೆ. ನೀವು ಗುರ್ತಿಡೋದು ಬಂದ ಅಣ್ಣ ನಮಸ್ಕಾರ ರೀ ಅಂತಂದ್ರೆ ನಾ ಬೈ ಖುಷಿ ಆತೀನಿ ರೀ. ಸೊ ಇಷ್ಟಿದು ರೀ ಇವತ್ತಿಂದು ಕ್ವಶನ್ಸ್. ಇನ್ನ ಭಾಳ ಕ್ವಶನ್ಸ್ ಬಂದಾವ್ರಿ. ಇಷ್ಟು ನಾ ಫೋಕಸ್ ಮಾಡೀನಿ. ಎಷ್ಟು ನಿಮಿಷ ವಿಡಿಯೋ ಆಗ್ತದೆ ಗೊತ್ತಿಲ್ಲ. ಇನ್ನೊಂದು ಸೆಷನ್ ಮಾಡಮ್ರಿ, ಅಂದ್ರೆ ಪರ್ಟಿಕ್ಯುಲರ್ಲಿ ಯೂಟ್ಯೂಬ್ ಮೇಲೆಲ್ಲ ಇನ್ಸ್ಟಾಗ್ರಾಮ್ ಮೇಲೆ ಮಾಡಾಮು. ಸೊ ಇಷ್ಟು ಕ್ವಶನ್ಸ್ ಇದ್ದು. ಯಾರು ಕ್ವಶನ್ ಕೇಳ್ಯಾರಿ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಈ ಹುಡುಗನ ಮೇಲೆ ಇಲ್ಲ ಈ ಪಾರನ ಮೇಲೆ ಪ್ರೀತಿ ವಿಶ್ವಾಸ ತೋರಿಸಿ ಪ್ರತಿಯೊಂದು ವಿಡಿಯೋಗೆ ಲೈಕ್ ಕಾಮೆಂಟ್ ಮಾಡ್ತಾ ಇರ್ರಿ. ನಿಮ್ಮ ಲೈಕ್ ಕಾಮೆಂಟ್ ನನಗೆ ಇಲ್ಲಿ ಹೋಲಕ್ಕೆ ಸಪೋರ್ಟ್ ಕೊಡ್ತದೆ. ಯಾಕಂತಂದ್ರೆ ನಾ ಮ್ಯಾಲೆ ಹೋದ್ರೆ ಕಲಬುರಗಿ ಹೆಸರು ಬರ್ತಾ, ಚಿತ್ತಾಪುರ ಹೆಸರು ಬರ್ತಾರೆ. ಅದು ಹೆಂಗೆ ಹೋಗ್ಬೇಕಪ್ಪ ಅಂದ್ರೆ ನಿಮ್ಮ ಪ್ರತಿಯೊಂದು ವಿಡಿಯೋಗೆ ಲೈಕ್ ಕಾಮೆಂಟ್ ಮಾಡಿ ಶೇರ್ ಮಾಡಿ ರಿಲೇಟ್ ಆಯ್ತು ಅಂತಂದ್ರೆ ಗಿಲಿಗಿಲಿ ಮಾಡ್ರಿ. ಸೊ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಇದು ಇಲ್ಲಿ ತನ ಬರಾಕ ನೀವೇ ಕಾರಣ, ಇನ್ನು ಮುಂದೆ ಅವ ಬೆಳಿಲಾಕನು ನೀವೇ ಕಾರಣ ಆಗ್ಬೇಕು. ನಿಮ್ಮೆಲ್ಲ ಸಪೋರ್ಟ್ಲಿಂತೆ ಅವ ಇಷ್ಟು ಮ್ಯಾಲ್ ಬಂದದ್ದು ಅಂತಲ್ಲ, ನಿಮ್ಮೆಲ್ಲ ಸಪೋರ್ಟ್ ಆಶೀರ್ವಾದದಿಂದ ಇದ್ರೆ ಏನಾದ್ರು ಮಾಡ್ಬೋದು ಅಂತ ಹೇಳೋದು. ನೀವು ಹಿಂಗೆ ಅವ್ನದು ಎಲ್ಲ ವಿಡಿಯೋಸ್ ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಯೂಟ್ಯೂಬ್ ಚಾನಲ್ನಾಗ ನಾವು ಸಬ್ಸ್ಕ್ರೈಬ್ ಮಾಡ್ರಿ, ಅದು ನನಗೆ ಖುಷಿ ಆಗ್ತದೆ. ನಿಮ್ ಸಪೋರ್ಟ್ ಹಂಗೆ ಇರ್ಲಿ ಅಂತ ಹೇಳೋದು. ಬೈ ಖರೆ ಹೇಳ್ತೀನಿ ನಾ. ನೀವು ಏನ್ ನಿಮ್ದೊಂದು ಲೈಕ್ ಕಾಮೆಂಟ್ ನಿಮ್ಗೆ ಅನಿಸ್ತಾ ಏನಪ್ಪ ಒಂದು ಲೈಕ್ ಕಾಮೆಂಟ್ ಹೊಡೆದ್ರೆ ಏನ್ ಭಾಳ ಚೇಂಜ್ ಆಗಂಗದ ಒಂಥರ ಲಿಟ್ರಲಿ ಆಗ್ತದೆ ರೀ. ಯಾಕಂತಂದ್ರೆ ಭೈ ನಾವು ಬೇಸಿಕಲಿ ಫುಲ್ ಪುವರ್ ಫ್ಯಾಮಿಲಿ ರೀ. ಎಲ್ಲ ಬ್ಯಾಗ್ ಚಲೋ ಕಾಣತ್ತೆ ನಿಮಗೆ, ಅದೇನು ಸೆಟಪ್ ಮಾಡಿವ್ರಿ ನಾವು. ಬೈ ಏನೂ ಇಲ್ಲಾರ್ದೆ ಬಂದೀವ್ರಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ನಿಮ್ಮ ಸಪೋರ್ಟ್ಲಿ. ಒಂದೊಂದು ಸಣ್ಣ ಏನಂತಾರ ಆಸೆಗಳು ಹಿಂಗೆ ಇರ್ಬೇಕಲ್ಲಪ್ಪ, ನಮಗೂ ಹಿಂಗೆ ಇರ್ಬೇಕಪ್ಪ ಅಂತ ಏನೇನು ಇದ್ದು ಸಣ್ಣ ಮಾಡತ್ತೀನಿ ರೀ. ಅದು ಹೆಂಗಪ್ಪ ಅಂದ್ರೆ ನಿಮ್ದು ಒಂದು ಲೈಕ್ ಕಾಮೆಂಟ್ ನಿಂತ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಪ್ರತಿ ವಿಡಿಯೋಗೆ ಲೈಕ್ ಕಾಮೆಂಟ್ ಶೇರ್ ಮಾಡ್ಕೋತ ಬೈ ನೀವು ಮೆಸೇಜ್ ಮಾಡ್ರಿ ಬೈ, ನಾವು ಹೊಸ ಮಂದಿಗೆ ರಿಪ್ಲೈ ಕೊಡ್ತೀನಿ ರೀ. ಸೊ ಇಷ್ಟಿತ್ರಿ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ. ಇದು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಕೊಡ್ರಿ. ನಿಮಗೆ ಏನು ಅನ್ನಿಸ್ತದ ಕಾಮೆಂಟ್ ಹೊಡೆದು ಬಿಡ್ರಿ. ಸೊ ಎಲ್ರಿಗೂ ನಮಸ್ಕಾರ. ಐ ಲವ್ ಯು ಗೈಸ್. ಧನ್ಯವಾದಗಳು. ಇಲ್ಲಿ ತನಕ ವಿಡಿಯೋ ನೋಡಿರಿ. ರಾತ್ರಿ ಕೂತ್ ಶೂಟ್ ಮಾಡಿವ್ರಿ. ನಮ್ಮ ಮಮ್ಮಿಗೆ ನಿದ್ದೆ ಹೊಂಟಿತ್ತು, ವಿಡಿಯೋದಾಗ ನೋಡಿರ್ತೀರಿ ನೀವು. ಸೊ ಪ್ಲೀಸ್ ಗೈಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಬಟ್ ನಿಮಗೆ ಏನಾರ ಯೂನಿಕ್ ಕ್ವಶನ್ಸ್ ಇದ್ದು ಅಂತಂದ್ರೆ ಕ್ವಶನ್ಸ್ ನನಗೆ ಅಲ್ಲೇ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಏನಾದರೂ ತಪ್ಪಾಗಿದ್ರೆ ಸಾರಿ. ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಥ್ಯಾಂಕ್ ಯು.